ಹಲೋ ಫ್ರೆಂಡ್ಸ್, ನಮಸ್ತೆ. ಮರಳಿ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನೀವು ನನ್ನ ಹಳಿ ವಿಡಿಯೋ ನೋಡಿದರೆ ಗೊತ್ತಾಕತಿ. ನಾನು ಅರ್ಜೆಂಟ್ಲೆ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಾಗ ಒಂದು ಕೆಲಸ ಇತ್ತು. ಆ ಕೆಲಸ ಮುಗಿಸಿ ವಾಪಸ್ ರಿಟರ್ನ್ ಹೋಗ್ಬೇಕು ಅನ್ಕೊಡ್ದ ನನಗೆ ಇನ್ನೊಂದು ನ್ಯೂಸ್ ಬಂತು. ಅದೇನು ನ್ಯೂಸ್ ಅಂದ್ರೆ, ಇವತ್ತು SMET ಬೆಂಗಳೂರಿಂದ ಸೀದಾ ಕಲಬುರ್ಗಿಗೆ ವಂದೇ ಭಾರತ ಕಮರ್ಷಿಯಲ್ ರನ್ ಐತಿ. ನಾನು ಇನಾಗ್ರಲ್ ರನ್ ಮಾಡಿದ್ದೆ. ಜರ್ನಿ ಕಮರ್ಷಿಯಲ್ ರನ್ನು ಮಾಡ್ಬೇಕಂತ ಅನ್ನಿಸ್ತಿ. ಅದಕ್ಕೆ ಇಮಿಡಿಯೇಟ್ಲಿ SMET ಸ್ಟೇಷನ್ಗೆ ಬಂದಿನಿ. ನಾ ಟಿಕೆಟು ಬುಕ್ ಮಾಡಿಲ್ಲ. ಬರ್ರಿ ಇಲ್ಲಿ ಕೌಂಟರ್ ಟಿಕೆಟ್ ಸಿಗ್ತಾವನಂತ ನೋಡೋಣ. ನಿಮಗೆ ಹೇಳಿದ್ದೆ ಲಾಸ್ಟ್ ಈ ವಿಡಿಯೋದಾಗ ರೈಲ್ವೆ ಸ್ಟೇಷನ್ ತೋರ್ಸೋಕ್ಕಾಗಿದ್ದಿಲ್ಲ. ಸೇಮ್ ಏರ್ಪೋರ್ಟ್ ಮಾಡಲ್ ಐತೆ ಅಂತ ಹೇಳಿದ್ನಿ. ಫಸ್ಟ್ ಟೈಮ್ ಬರಾಕ್ತೀನಿ ನಾನು SMET ಸ್ಟೇಷನ್ದಾಗ. ಮೊನ್ನೆ ಬಂದಾಗ ಹಂಗೆ ಹೊರಗೆ ಹೋಗಿದ್ದೆ. ನೋಡ್ರಿ, ಸೇಮ್ ಏರ್ಪೋರ್ಟ್ ಟೈಪ್ ಐತಿ. ಏರ್ಪೋರ್ಟ್ ಟರ್ಮಿನಲ್ ಎಲ್ಲ ಐತಿ. ಅಲ್ಲಿಂದ ಟ್ರೈನ್ ಡಿಸ್ಪ್ಲೇ ಮಾಡ್ಯಾರು. 2232 ಪ್ಲಾಟ್ಫಾರ್ಮ್ ನಂಬರ್ 1 ಅಂತೇಳಿ ಹಾಕ್ಯಾರು. ಬರ್ರಿ ಟಿಕೆಟ್ ತೊಗೊಂಡು ಪ್ರೈಸ್ ಏನಂತ ಕೇಳಿ ಹೇಳ್ತೀನಿ. ನಾನು ಆನ್ಲೈನ್ ಬುಕ್ ಮಾಡಿದ್ದಿಲ್ಲ, ಕೌಂಟ್ರ್ ಬುಕ್ ಮಾಡಕ್ಕೆ ಹೋದ್ನಿ. ಅಲ್ಲಿ ಕೌಂಟ್ರ್ನಾಗ ಆನ್ಲೈನ್ ಪೇಮೆಂಟ್ ರಿಸೀವ್ ಮಾಡ್ಕೊಳಂಗಿಲ್ಲ ಅಂದರು. ಬರ್ರಿ ಈಗ ATM ಹುಡ್ಕಾಡಕತ್ತೀನಿ. ಆನ್ಲೈನಾಗ ಪೇಮೆಂಟ್ ಐತಿ, ಬಟ್ ATMದಾಗ ಪೇಮೆಂಟ್ ಇಲ್ಲ. ಲೋನ್ ಬರ್ರಿ ಎಲ್ಲರ ATMದಾಗ ಪೇಮೆಂಟ್ ಸಿಗ್ತಾ ತೊಗೊಂಡು ಕೌಂಟ್ರ್ ಟಿಕೆಟ್ ತೊಗೊತೀನಿ. ಇವತ್ತು ಕೌಂಟ್ರ್ ಟಿಕೆಟ್ ತೊಗೊಂಡು ಟ್ರಾವೆಲ್ ಮಾಡು. ನಾ ಮಾಡಿದ ತಪ್ಪು ನೀವು ಯಾರೂ ಮಾಡಬೇಡ್ರಿ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸುತ್ತಮುತ್ತ ಯಾವೂ ATM ಇಲ್ಲ. ಟರ್ಮಿನಲ್ ಒಳಗೆ ಒಂದು ಈಗ ATM ತಂದಿಟ್ಟಾರೋ, ಅದು ಇನ್ನೂ ಫಂಕ್ಷನ್ ಹಿಂಗಿಲ್ಲ. ಬರೀ ಜಾಸ್ತಿ ಈಗ ತಂದಿಟ್ಟಾರೋ, ಅದು ಆಪ್ರೇಟ್ ಆಗೋದಿಲ್ಲ, ಏನೂ ಇಲ್ಲ. ಇಲ್ಲಿ ಸುತ್ತಮುತ್ತ 1 ಕಿಲೋಮೀಟ್ರ್ ಸುತ್ತಮುತ್ತ ಯಾವುದೂ ATM ಇಲ್ಲ. ನೀವು ಇಲ್ಲೇ ಸ್ಟೇಷನ್ದಾಗ ಬಂದು ರೊಕ್ಕ ತೊಗೊತೀನಿ, ATMದಾಗ ಕ್ಯಾಶ್ ತೆಗಿತೀನಿ ಅಂದ್ರೆ ಗ್ಯಾರಂಟಿ ಟಿಕೆಟ್ ಇಲ್ಲ, ಅದು ವಾಪಸ್ ಹೋಗೋದಾಕತಿ. ಕಡಿಗೂ ನನಗಿಲ್ಲಿ ದುಡ್ಡು ಸಿಗಲಿಲ್ಲ. ಹಂಗಟ್ಟು ಏನರ ಹೊಂದಿಸ್ಕೇಸಿ ಆನ್ಲೈನಾಗ ಟಿಕೆಟ್ ಬುಕ್ ಮಾಡ್ಕೊಂಡು ಟಿಕೆಟ್ ಅಂತೂ ಬುಕ್ ಆಯ್ತು. ಬರ್ರಿ ನಿಮಗೆ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ. ಅಲ್ಲಿ ಅನೌನ್ಸ್ ಮಾಡ್ಯಾರ ನೋಡ್ರಿ, 22232 ಪ್ಲಾಟ್ಫಾರ್ಮ್ 1 2:40ಕ್ಕೆ ಡಿಪಾರ್ಟ್ ಆಗತ್ತೆ ಇಲ್ಲಿಂದ. ಬರ್ರಿ ಪ್ಲಾಟ್ಫಾರ್ಮಿಗೆ ಹೋಗುನು. ಸ್ವಲ್ಪ ಫ್ರೆಶ್ ಆದೆ. ವೇಟಿಂಗ್ ರೂಮ್ನಾಗ ಪ್ಲಾಟ್ಫಾರ್ಮ್ ನಂಬರ್ 1 ನಿಂತದ ಅಂತ ಹೇಳ್ಯಾರ. ಬರ್ರಿ ಆಲ್ರೆಡಿ ನಿಂತೈತಿ. ನಾನು ನೋಡೇ ಇಲ್ಲ, ಬರೀ ಇಲ್ಲೇ ಮುಂದೆ ನೋಡತ್ತೀನಿ ಎಂಟ್ರಿ ಒಳಗೆ. ಟ್ರೈನಾಗ ಟೈಮ್ ಆಗತೈತಿ 2:20, 2:40ಕ್ಕೆ ಡಿಪಾರ್ಚರ್ ಐತಿ. ತೋರಿಸ್ತೀನಿ ಬರ್ರಿ ಎಷ್ಟಾಗತ್ತೆ ಅಷ್ಟೇ. ನಾನು ಪೂರ್ತಿ ಕಂಪ್ಲೀಟ್ ಜರ್ನಿನ ಕವರ್ ಮಾಡಕತ್ತೀನಿ. ಕಂಪ್ಲೀಟ್ ಜರ್ನಿನ ತೋರಿಸ್ತೀನಿ. ಇದೇ ಟ್ರೈನ ಆಲ್ರೆಡಿ ಇನಾಗ್ರಲ್ ರನ್ನಾಗೆಲ್ಲ ತೋರಿಸೀನಿ. ಈಗೇನು ತೋರ್ಸಕ್ಕೆ ಹೊಸದಿರಂಗಿಲ್ಲ. ಆದರೂ ಬರ್ರಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ. ಒಳಗಡೆ ಬಿಡ್ತಾರಿಲ್ಲೋ ಗೊತ್ತಿಲ್ಲ. ಇಂಟೀರಿಯರ್ ಇದು ಟ್ರೈನ್ ಇಂಟೀರಿಯರ್ ಒಳಗೆ ತೋರ್ಸಕ್ಕೆ ಬಿಡಲಿಲ್ಲ. ಆಲ್ವೇಸ್ ಪ್ರತಿ ಸಲ ಹೇಳುವಂಗೆ ಒಂದು ಪುಷ ಓಪನ್ನ. ಒಳಗಡೆ ಎಂಟ್ರಿ. ಇದು C7 ಅದ. ನಂದು C2 ಕೋಚ. ತೋರಿಸ್ತೀನಿ ಬರ್ರಿ. ಉಲ್ಟಾ ಹೋಗುತ್ತೆ ಟ್ರೈನ್. ನಾನು ಮ್ಯಾನೇಜರ್ ಕಡೆಯಿಂದ ಬೋರ್ಡ್ ಆಗಿನಿ. ಒಮ್ಮೆ C7ಗೆ ಬಂದು C7ನಾಗ ಅದೀನಿ, C2ಗೆ ಬಂದು ಸಿಗ್ತೀನಿ ಬರ್ರಿ. ಇಲ್ಲಿ ಟ್ರೈನ್ನಾಗ ವೀಡಿಯೋ ಮಾಡೋದು ಅಷ್ಟು ಸರಳ ಇಲ್ಲ. ಇನಾಗ್ರಲ್ ಏನೋ ಮಾಡಿದ್ದೀವಿ. ಈಗ ಪ್ರತಿಯೊಂದು ಕೋಚ್ನಾಗ ವೀಡಿಯೋ ಮಾಡಕತ್ತಾರ. ಯಾರು ನೀವು ಯಾಕೆ ವೀಡಿಯೋ ಮಾಡಾಕತ್ತೀರಿ ಅಂತ ಏನಾರ ಒಂದು ಕೇಳತ್ತಾರೋ. ಏನು ಮಾಡೋಕ್ಕಾಗೋದಿಲ್ಲ. ನಿಮಗೆ ಕಂಟೆಂಟ್ ತೋರಿಸ್ಕೋಬೇಕಂದ್ರೆ ಒಂದೆರಡು ಬೇಯಿಸ್ಕೊಳ್ಬೇಕಾಗತ್ತೆ. ಬರ್ರಿ ಜರ್ನಿ ಮಾಡೋಣ. ಬರ್ರಿ ಎಕ್ಸಿಕ್ಯೂಟಿವ್ನಾಗ ಅದೀವಿ. ಆಲ್ರೆಡಿ ಎಕ್ಸಿಕ್ಯೂಟಿವ್ ತೋರಿಸಿದ್ದದ. ಬಟ್ ಕಮರ್ಷಿಯಲ್ನಾಗ ಏನು ಸ್ಪೆಷಲ್ ಇರ್ತದೆ ಅಂತ ತೋರ್ಸಕ್ಕೆ ಎಕ್ಸಿಕ್ಯೂಟಿವ್ನಾಗ ಪ್ಯಾಸೆಂಜರ್ಸ್ ಬೋರ್ಡ್ ಆಗ್ಯಾರ. ಸಾಧ್ಯ ಆದ್ರೆ ನಾ ಎಕ್ಸಿಕ್ಯೂಟಿವ್ ರನ್ನು ಮಾಡ್ತೀನಿ. ಇದು C2 ಕೋಚ. ನನ್ನ ಸೀಟ್ ನಂಬರ್ ನೋಡಿಲ್ಲ. ಹಂಗೆ ಪ್ಯಾಸೆಂಜರ್ಸ್ ರೆಸ್ಪಾನ್ಸು ಕೇಳೋಣ ಬರ್ರಿ ಏನು ಹೇಳ್ತಾರಂತೇಳಿ. ನಾ ಏನು ಮಾಡಿನ ಗೊತ್ತಿಲ್ಲ. ಬರೀ ಇದೇ ಸೀಟ್ ಸಿಗತ್ತೆ ನನಗೆ 15. KSR ಬೆಂಗಳೂರು ವಂದೇ ಭಾರತ್ನಾಗ ವಿಂಡೋ ಸೀಟ್ ಸಿಕ್ಕಿತ್ತು. ಈಗೂ ಸೇಮ್ ವಿಂಡೋ ಸೀಟ್ ಸಿಕ್ಕೈತಿ. ಆದ್ರೆ ನಾನು ಅಲ್ಲಿ ಕುಂದ್ರಂಗಿಲ್ಲ, ಬೇರೆ ಕಡೆ ಕುಂತ ಬೋರ್ಡ್ ಮಾಡ್ತೀನಿ. ಬರ್ರಿ ಟ್ರೈನ್ ಕಾಡ್ರನ್ ಆಗೋದ್ರಿಂದ ಇಲ್ಲೆಲ್ಲರ ಖಾಲಿ ಐತೆನ. ಇಲ್ಲೊಂದು ಟ್ರೇ ಐತಿ, ಇಲ್ಲೇ ಕುಂತು ಬೋರ್ಡ್ ಮಾಡೋಣ. ವಿಬ್ಸು ತೋರ್ಸಕ್ಕೆ ಚಲೋ ಆಗತ್ತೆ. ಟ್ರೈನ್ ಆಲ್ಮೋಸ್ಟ್ ಅಲ್ಲಿ ಖಾಲಿ ಅದ. ಒಂದು ಕೋಚ್ನಾಗ ಮ್ಯಾಕ್ಸಿಮಮ್ 10 ಮೆಂಬರ್ಸ 15 ಮೆಂಬರ್ಸ್ ಅಷ್ಟೇ ಅದಾರ. ಎಕ್ಸಿಕ್ಯೂಟಿವ್ ಕೋಚ್ನಾಗ ಒಂದು 3-4 ಜನ ಕಂಡ್ರು. ಯಾಕಂದ್ರೆ ಫಸ್ಟ್ ಐತ್ಲ ಇವತ್ತು ಕಮರ್ಷಿಯಲ್ಲ. ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಿರಂಗಿಲ್ಲ. ಇನ್ನು ಬರ್ತಾ ಅದ್ರ ಸ್ಪೀಡ, ಅದ್ರ ಆನ್ ಟೈಮ್ ರೀಚ್ ಆಗೋದು ಇದು ಗೊತ್ತಾಗಣ ಎಲ್ಲರೂ ಟ್ರಾವೆಲ್ ಮಾಡಕತ್ತಾರ. ಸಕ್ಸಸ್ ಆಗತ್ತಾ, ಸ್ವಲ್ಪ ಟೈಮ್ ಹಿಡಿಯತ್ತೆ ಅಷ್ಟ. ಮೇ ಬಿ 1 ವೀಕ್ 2 ವೀಕ್ನಾಗ ಪೂರ್ತಿ ಫುಲ್ಲಿ ರನ್ ಆಗತ್ತಂತ ಹೇಳಾಕ್ತಾರ. ಸ್ಟಾಪ್ಗಳು ಪೂರ್ತಿ ರನ್ ಆಗಲಿ. ಆಲ್ ದಿ ಬೆಸ್ಟ್ ವಂದೇ ಭಾರತ್. ನೋಡ್ರಿ ಟ್ರೈನ್ ಈ ಕಡೆಯಿಂದ ಹೊರಡ್ತೈತಿ.
ನೋಡ್ರಿ ಆಲ್ರೆಡಿ ಬರ್ದಾರ ಕಲಬುರ್ಗಿ ಅಂತೇಳಿ. ಲಾಸ್ಟ್ ವಿಡಿಯೋದಾಗ ಇಲ್ಲೇ ನಡ್ಕೊಂಡು ಯಾಕೆ ಸ್ಟೇಷನ್ ತೋರ್ಸೋಕ್ಕಾಗಿರಲಿಲ್ಲ ಅಂದ್ರೆ ನಡ್ಕೊಂಡು ನಾ ಬೈಯಪ್ಪನಹಳ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಹತ್ತಿಗೆ ಮೆಜೆಸ್ಟಿಕ್ಕಿಗೆ ಹೋಗಿದ್ದೆ. ಅದಕ್ಕೆ ನಾ SMUT ರೈಲ್ವೆ ಸ್ಟೇಷನ್ ತೋರ್ಸೋಕ್ಕಾಗಿದ್ದಿಲ್ಲ. ವಾಟರ್ ಫಿಲ್ ಮಾಡತ್ತಾರೆ ಈಗ ಪ್ಯಾಂಟ್ರಿಗೆ. ಓಡಾದೀವಿ ಪೇಪರ್ ಕೊಡಾಕತ್ತಾರೆ ನೋಡ್ರಿ. ವಿಜಯ ಕರ್ನಾಟಕ ನೋಡ್ರಿ, ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಾರ. ನೀವು ಇಂಗ್ಲೀಷ್ ಓದೋರು ಇದ್ರೆ ಇಂಗ್ಲೀಷ್ ಓದ್ಬೋದು, ಕನ್ನಡ ಓದೋರು ಇದ್ರೆ ಕನ್ನಡ. ಫ್ರೀ ಕಾಪಿ ಇದೆ, ಇದಕ್ಕೇನು ಜಾಸ್ತಿ ಚಾರ್ಜಸ್ ಇರೋಂಗಿಲ್ಲ, ಅಂದರೆ ಏನು ಪೇ ಮಾಡೋಂಗಿರಂಗಿಲ್ಲ ಚಾರ್ಜ್. ಫ್ರೀ ಕಾಪಿ ಇದೆ. ವಿಜಯ ಕರ್ನಾಟಕ ನೋಡ್ರಿ, ಇದೆ ಕರ್ನಾಟಕದ ನಂಬರ್ 1 ಪತ್ರಿಕೆ, ದಿನಪತ್ರಿಕೆ ಇದೆ. ಡೈಲಿ ಬೋರ್ಡ್ ಆಗೋರ್ಗೆ ಡೈಲಿ ಕೊಡ್ತಿರ್ತಾರೆ. ಇನಾಗ್ರಲ್ ರಂದಿನ ಈ ಟಿಶ್ಯೂ ಪೇಪರ್ ಅದು ಏನು ಹಾಕಿರ್ದಿಲ್ಲ, ಯಾಕಂದ್ರೆ ಭಾಳ ಹೊಲ್ಸ್ ಮಾಡ್ತಾರೆ. ಇವತ್ತೆಲ್ಲ ಟಿಶ್ಯೂ ಪೇಪರ್ ಅದೆಲ್ಲ ಹಾಕಾಕತ್ತಾರ ನೋಡ್ರಿ. ಆಲ್ರೆಡಿ ಪ್ಯಾಂಟ್ರಿಗೆ ವಾಟರ್ ಬೋರ್ಡ್ ಮಾಡ್ಯಾರ ನೋಡ್ರಿ. ಡಿಸ್ಪ್ಲೇ ಆಗಾಕತ್ತೈತಿ ಕನ್ನಡದಾಗ, ಅಚ್ಚ ಕನ್ನಡದಾಗ, ಈವನ್ ನಂಬರ್ಸ್ ಅದಕ್ಕೆ. ಟ್ರೈನ್ ಡಿಪಾರ್ಟ್ ಆಗಾಕಿನ 7 ನಿಮಿಷ ಅದ. ಕಮರ್ಷಿಯಲ್ ಜರ್ನಿ ಇದ್ರೆ ಏನು ವೆಲ್ಕಮ್ ಅದು ಅಂಥದ್ದು ಏನು ಮಾಡಿಲ್ಲ. ಸುಮ್ಮನೆ ನೀವು ಟಿಕೆಟ್ ತೊಗೊಳೋದು, ಬೋರ್ಡ್ ಆಗೋದು ಅಷ್ಟೇ. ಒಂದೊಂದು ಕಡೆ ವೆಲ್ಕಮಿಗೆ ಏನಾರ ಕೊಡ್ತಾರೆ, ಫ್ಲವರ್ಸ್ ಆಗಲಿ, ಕುಕೀಸ್ ಆಗಲಿ, ಇಲ್ಲ ವೆಲ್ಕಮ್ ಏನಾರ ಆಗಲಿ ಅಂತೇಳಿ ಏನಾರ ಕೊಡ್ತಾರೆ. ಇದಕ್ಕೇನಿಲ್ಲ, ಸುಮ್ಮನೆ ನೀವು ಟಿಕೆಟ್ ತೊಗೊಳೋದು, ಹತ್ತೋದು ಅಷ್ಟೇ. ನಾ ಕಂಪ್ಲೀಟ್ ಜರ್ನಿ ಆದಿಂದ ಇದ್ರ ರಿವ್ಯೂ ಕೊಡ್ತೀನಿ. ಇನಾಗ್ರಲ್ಲಿಗೂ ಕಮರ್ಷಿಯಲ್ಗೆ ಎಷ್ಟು ಡಿಫ್ರೆನ್ಸ್ ಅದೈತೆ. ಯಾಕಂದ್ರೆ ನಂಗೆ ಫಸ್ಟ್ ಇಂಪ್ರೆಷನ್ನ ಬ್ಯಾಡ್ ಇಂಪ್ರೆಷನ್ ಕೊಟ್ಟಾರೀಗ. ಲಾಸ್ಟ್ನಾಗ ಇದೇ ಇಂಪ್ರೆಷನ್ ಇರ್ತದೆ, ಇಂಪ್ರೆಷನ್ ಚೇಂಜ್ ಆಗಿರ್ತದೆ ಅಂತ ನೋಡೋಣ. ಟ್ರೈನ್ ಡಿಪಾರ್ಟ್ ಆಗಕ್ಕೆ ಇನ್ನು 2 ನಿಮಿಷ ಅದ. 1 ನಿಮಿಷ ಅದ, 2 ಅಲ್ಲ 1 ಆಯಿತು. ಬರೀ ಕರೆಕ್ಟ್ ಟೈಮಿಗೆ ಡಿಪಾರ್ಟ್ ಆಗ್ತಾರಲ್ಲ ನೋಡೋಣ. ಡೋರ್ ಕ್ಲೋಸಸ್ ಆಗ್ತಾವೀಗ. ಟೈಮ್ ಆಯ್ತು, ಇನ್ನೂ ಡೋರ್ ಕ್ಲೋಸ್ ಆಗಿಲ್ಲ. ಹಾಂಕ್ ಮಾಡಿದ್ರು. ಬರ್ರಿ ಡೋರ್ ಕ್ಲೋಸ್ ಆಗ್ಬೋದು. ಇಲ್ಲಿ CCTV ಇದ್ರೊಳಗೆ ಇನ್ಕ್ರೀಸ್ ಮಾಡ್ಯಾರು. ಮೊದ್ಲಾಗ ಡೋರ್ ಹತ್ರ ಒಂದೇ ಇರ್ತಿತ್ತು, ಈಗ ಇಲ್ಲೊಂದು CCTV, ನೆಕ್ಸ್ಟ್ ಇಲ್ಲೊಂದು CCTV. ಆದ್ರೆ ಡೋರ್ ಹಿಂದ್ಗಡೆ ಒಂದು CCTV ಇರುತ್ತೆ. ಸೆಕ್ಯೂರಿಟಿ ಮಾತ್ರ ಇಷ್ಟು ಟೈಟ್ ಅದ ಅಂದ್ರೆ CCTVಗಳನ್ನ ಇನ್ಕ್ರೀಸ್ ಮಾಡ್ಯಾರ ಇದ್ರೊಳಗೆ. ಈಗ ಮೊದಲಿನಕಿನ ಜಾಸ್ತಿ ನೋಡ್ರಿ. ಅನೌನ್ಸ್ ಆತ ಬಾಗಿಲುಗಳು ಮುಚ್ಚುತ್ತಿವೆ ಅಂತೇಳಿ. ಹಾಗೇಳಿ ಅಂತ ಬರೀ ಬಾಗಿಲುಗಳು ಮುಚ್ಚುತ್ತಿವೆ ಅಂತ ಅನೌನ್ಸ್ ಆಗಾಕತ್ತೈತಿ. ಈಗ ಕ್ಲೋಸ್ ಆಯ್ತು. 2:43 ಆಗಾಕತ್ತಿತ್ತು, ಡೋರ್ ಕ್ಲೋಸ್ ಆಯ್ತು. ಮುಚ್ಚಿವೆ, ಬಾಗಿಲುಗಳು ಮುಚ್ಚಿವೆ. ಈಗ ಸೀದಾ ಡಿಪಾರ್ಟ್ ಆಗೋದು ಅಷ್ಟ. ಬರ್ರಿ ಟ್ರೈನ್ ಡಿಪಾರ್ಟ್ ಆಯ್ತು. ಫೈನಲಿ 5 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆಗ್ಯಾರು. 2:40ಕ್ಕೆ ಡಿಪಾರ್ಟ್ ಇತ್ತು, 2:45ಕ್ಕೆ ಡಿಪಾರ್ಟ್ ಆಗೈತಿ ನೋಡ್ರಿ. ಡಿಪಾರ್ಟ್ ಆದ ತಕ್ಷಣ ಸ್ಪೀಡ್ ಕ್ಯಾಪ್ಚರ್. ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ನಿಂತಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಯಾಕಂತಾರಂದ್ರೆ ಎಲ್ಲ ಟ್ರೈನ್ಗಳು ಬಂದು ಇಲ್ಲೇ ಟರ್ಮಿನೇಟ್ ಆಗ್ತಾವೆ. ಇಲ್ಲಿಂದ ಮುಂದೆ ಯಾವುದೂ ಲೈನ್ ಹೋಗಿಲ್ಲ. ಹೋಗೋದಾದ್ರೆ ಮತ್ತೆ ರಿವರ್ಸ್ ಮಾಡ್ಕೊಂಡು ಒಂದು ಬೈಯಪ್ಪನಹಳ್ಳಿ, ಒಂದು KSR ಬೆಂಗಳೂರು ಸೈಡ್ ಹೋಗುತ್ತಿದ್ದ ಲೈನ, ಅದರ ಟೈಪ್ ಹೋಗುತ್ತಾ. ಬರೀ ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ಇವತ್ತು. ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿದ್ದಿಲ್ಲ, ಬಟ್ ಈ ಟೈಮ್ ನೈಟ್ ಆಗತ್ತೆ. ಹೋದ ಸತಿ ಎಲ್ಲ ಇನಾಗ್ರಲ್ ರನ್ನಾಗ ಡೇ ವ್ಯೂ ತೋರಿಸಿದ್ದೆ. ಈ ನೈಟ್ ವ್ಯೂ ಎಷ್ಟಾಗತ್ತೆ, ಇನಾಗ್ರಲ್ ರನ್ನಿಗೂ ಇದಕ್ಕೆ ಡಿಫ್ರೆನ್ಸ್ ಏನದ, ಫುಡ್ ಏನು ಕೊಡ್ತಾರಂತ ತೋರಿಸ್ತೀನಿ. ಇದೆ ನೋಡ್ರಿ ಟರ್ಮಿನಲ್ ಔಟರ್ ಲೈನ. ಈ ಕಡೆಯಿಂದ ಸೀದಾ KSR ಕಡೆ ಹೋಗತ್ತಿದ ಲೈನ್ನ. ಈಗ ನಾವು ಹೋಗಾಕತ್ತಿದ್ದು ಬೈಯಪ್ಪನಹಳ್ಳಿ ಲೈನ್. ಜಾಸ್ತಿ ಆತಂದ್ರೆ ಸ್ಕ್ರೀನ್ ಹಾಕಿದ್ರೆ ಮುಗೀತಿ. ನೀವು ಬೇಡತ್ರ ಅರ್ಧ ಹಾಕೋಬೋದು, ಇಲ್ಲ ಪೂರ್ತಿ ಹಾಕೋಬೋದು. ಸೊ ನನ್ನ ಕಡೆನೇ ಇರೋದ್ರಿಂದ ನಾನು ಈಗೇನು ಹಾಕಂಗಿಲ್ಲ, ಯಾಕಂದರೆ AC ಟ್ರೈನ್ ಐತಿ, ಭಾಳ ನೋಡೋಕೆ ಹಾಟ್ ಅನ್ಸೋದಿಲ್ಲ. ಆ ಕಡೆ ನೋಡ್ರಿ KRID ಕನ್ಸ್ಟ್ರಕ್ಷನ್ ನಡೆಯಾಕತೈತಿ, ಅಂದ್ರೆ ಸಬರ್ಬನ್ ರೈಲ್ವೆ ಆಗತೈತಿ. KRID ಅವ್ರು ಮಾಡಾಕತ್ತಾರದನ್ನ. ಆ್ಯಸ್ ಯೂಸ್ವಲ್ ರೀಡಿಂಗ್ ಲೈಟ್ಸ, 1 ಟಚ್ ಆನ್, 1 ಟಚ್ ಆಫ್. ನೋಡ್ರಿ ಈಗ ಜಸ್ಟ್ ವೆಲ್ಕಮ್ ಮಾಡಿದ್ರು. ಬೈಯಪ್ಪನಹಳ್ಳಿಗೆ ಬಂತು ಟ್ರೈನ್. ಬೈಯಪ್ಪನಹಳ್ಳಿ ತನಕ ಸ್ಲೋ ಇತ್ತು, ಬೈಯಪ್ಪನಹಳ್ಳಿ ಮ್ಯಾಗ ಸ್ಪೀಡ್ ಕ್ಯಾಪ್ಚರ್ ಮಾಡಿದ್ವಿ, ವೆಲ್ಕಮ್ ಮಾಡಿದ್ರು. ನೋಡ್ರಿ ಬೈಯಪ್ಪನಹಳ್ಳಿ ಡಿಪಾರ್ಟ್ ಆಗತ್ತೀವಿ. ಬೈಯಪ್ಪನಹಳ್ಳಿಯಿಂದ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದು ಯಲಹಂಕ ಅನೌನ್ಸ್ ಮಾಡಾಕ್ತಾರೆ ನೋಡ್ರಿ. ಯಲಹಂಕ ಅಂತ ಅನೌನ್ಸ್ ಮಾಡಿದ್ರು. ಬೈಯಪ್ಪನಹಳ್ಳಿ ಕ್ರಾಸಿಂಗ್. ಕಡೆ ಕಾನೂನು ಲೈನ್ KGM ಲೈನ್ ಅಂದರೆ ಕೃಷ್ಣರಾಜಪುರಂಗೆ ಹೋಗೋದ. ಬೈಯಪ್ಪನಹಳ್ಳಿಯಿಂದ ಕೃಷ್ಣರಾಜಪುರಂಗೆ ಹೋಗೋ ಲೈನ್. ಯೂಸ್ವಲ್ ಟ್ರೈನ್ ಡಿಪಾರ್ಟ್ ಆದಿಂದ ವಾಟರ್ ಕೊಡ್ತಾರೋ, 1/2 ಲೀಟ್ರ್ ವಾಟರ್ ಬಾಟ್ಲ ಕಾಂಪ್ಲಿಮೆಂಟ್ರಿ ಇರುತ್ತೆ, ಫ್ರೀ.
ಯಾವುದೇ ರೀತಿ ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ರೈಲ್ ನೀರು 1/2 ಲೀಟ್ರ್ ವಾಟರ್ ಬಾಟಲ್ ಕೇಳಿದರೆ ಇನ್ನೊಂದು ಕೊಡ್ತಾರೆ. ನೋಡಿರಿ ನಾವು ಯಲಹಂಕಕ್ಕೆ ಬಂದೀವಿ. ಬರೀ ಡೋರ್ ಹತ್ರ ಬಂದು ತೋರಿಸ್ತೀನಿ. ಯಲಹಂಕ 2 ಕಿಲೋಮೀಟರ್ಸ್ ಅದ. ಇಲ್ಲಿ ಅಫಿಷಿಯಲ್ ಹಾಲ್ಟ್ 2 ನಿಮಿಷ ಅಷ್ಟೇ ಅದ. ಇದೆ ನೋಡ್ರಿ ಏರ್ಪೋರ್ಟ್ ಮೆಟ್ರೋ ಲೈನ್, ಬ್ಲೂ ಲೈನ್ ಅಂಡರ್ ಕನ್ಸ್ಟ್ರಕ್ಷನ್ ಅದ. ಇನ್ನ ಆ್ಯಸ್ ಯೂಸ್ವಲ್ ನಾರ್ಮಲ್ ಅನೌನ್ಸ್ಮೆಂಟ. ಟ್ರೈನ್ ಪೂರ್ತಿ ನಿಂತಿಂದ ಡೋರ್ ತೆಗೆದಿಂದ ಡಿಬೋರ್ಡ್ ಆಗಂತಾರ. ಟ್ರೈನ್ ಪೂರ ನಿಂತಿಂದ ಡೋರ್ ತೆಗೆದಿಂದ ಟ್ರೈನಿಂದ ಇಳಿರಂತಾರ. ಯಾಕಂದ್ರೆ ನೀವು ನಡಬಾರ್ಕ ಹತ್ತುದು ಇಳಿದು ಮಾಡಿದ್ರೆ ಡೋರ್ ಲಾಕ್ ಆಗ್ಬಿಡ್ತದೆ. ನೋಡ್ರಿ ಇದು ಮಿನಿ ಪ್ಯಾಂಟ್ರಿ. ಡೀಪ್ ಫ್ರೀಜರ್ ಕಂಪಾರ್ಟ್ಮೆಂಟ್ ಅಂದ್ರೆ ಡೀಪ್ ಫ್ರೀಜ್ ಆಗೋದು. ಬಾಟಲ್ ಕೋಲ್ಡ್ ಆಗಕ್ಕೆ ಒಂದು ಕಂಪಾರ್ಟ್ಮೆಂಟ್ ಅದ. ಎರಡು ಬಾಟಲ್ ಕೋಲ್ಡ್ ಆಗಕ್ಕ ಬಾಟಲ್ ಫಿಲ್ ಮಾಡಿರ್ತಾರೆ. ಇಲ್ಲಿ ಡೀಪ್ ಫ್ರೀಜರ್ ಐಸ್ ಕ್ರೀಮ್ಸ್ ಅದು ಫಿಲ್ ಮಾಡಿರ್ತಾರೆ. ಐಸ್ ಕ್ರೀಮ್ ಹಾಕಡ ಇದೇನೈತ್ಲ ಹಾಟ ಸಮೋಸ ಕಚೋರಿ ಈ ಟೈಪ್ ಅನ್ನೋದು ಏನು ಇರ್ತದಲ್ಲ ಅದನ್ನೆಲ್ಲ ಹಾಕಿರ್ತಾರೆ. ಯಲಹಂಕದಾಗ ಸಮಸ್ಯೆ ಏನಂದ್ರೆ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದತ್ತೋ 2ಕ್ಕೆ ಬಂದತ್ತೋ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸೈಡು ಪ್ಲಾಟ್ಫಾರ್ಮ್ ಅದ, ನೆಕ್ಸ್ಟ್ ಈ ಸೈಡು ಪ್ಲಾಟ್ಫಾರ್ಮ್ ಅದ. ನೀವು ಯಾವ ಪ್ಲಾಟ್ಫಾರ್ಮ್ ನಿಂತ್ರ ಬೇಕಾದ್ರೂ ಹತ್ಬೋದು. ಆದರೆ ಡೋರ್ ಯಾವ ಕಡೆ ತೆಗಿತಾವ ಅದನ್ನ ತೋರಿಸ್ತೀನಿ ಬರೀ. ಡೋರ್ ತೆಗೆದು ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹತ್ರಿ. ಯಾಕಂದ್ರೆ 2ರಾಗ ನಿಂದಿರ್ತಾವ ಅಂತೇಳಿ 2ರಾಗ ಡೋರ್ ತೆಗಿಲಿಲ್ಲ ಅಂದ್ರೆ 1ರಾಗ ಅಂದ್ರೆ ನೀವು ಹತ್ತದ್ರಾಗ ಅದು ಹೋಗ್ಬಿಟ್ಟಿರ್ತದೆ ಟ್ರೈನ್. ಫಸ್ಟಿಗೆ ಅನೌನ್ಸ್ ಮಾಡಿರ್ತಾರ ಅದ ಸೈಡ್ ಡೋರ್ ತೆಗಿತಾರೆ. ಯಾಕಂದ್ರೆ 2 ಸೈಡ್ ಪ್ಲಾಟ್ಫಾರ್ಮ್ ಇರೋದ್ರಿಂದ ಯಾವ ಸೈಡ್ ಡೋರ್ ತೆಗಿತಾರ ಕರೆಕ್ಟಾಗಿ ನೋಡ್ಕೊಂಡು ಡಿಬೋರ್ಡ್ ಆಗ್ರಿ ಮತ್ತು ಬೋರ್ಡ್ ಆಗ್ರಿ. ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಲಭಾಗಕ್ಕೆ ಅಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 1 ಇರೋ ಕಡೆ ಡೋರ್ ತೆಗ್ದಾವು. 2 ನಿಮಿಷ ಅಷ್ಟ. ನಾ ಜಾಸ್ತಿ ತೋರ್ಸಕ್ಕೆ ಹೋಗೋದಿಲ್ಲ, ಕೆಳಗಿಳದ ಸಾಧ್ಯ ಆದಾಗ ತೋರಿಸ್ತೀನಿ. ಯಲಹಂಕ ಜಂಕ್ಷನ್ ಇಲ್ಲೇ ಮುಂದಿರೋದು ಯಲಹಂಕ ವೀಲ್ ಫ್ಯಾಕ್ಟ್ರಿ ಐತಿ. ಒಂದೇ ಭಾರತ್ ಟ್ರೈನು ಲೋಕಲ್ ಟ್ರೈನ್ ಐತೆ ಅನ್ಸಾಗತೈತಿ. ವೈಬ್ರೇಟ್ ಆಗತೈತಿ ನೋಡ್ರಿ. ಮೂಡ್ತೀನಿ ಹೆಂಗೆ ವೈಬ್ರೇಷನ್ ಸ್ಟಾಪ್ ಆಗತ್ತೆ ನೋಡ್ರಿ. ವೈಬ್ರೇಷನ್ ಸ್ಟಾಪ್ ಆಗೈತಿ. ಈಗ 4-5 ತಿಗಾನ ವೈಬ್ರೇಟ್ ಆಗಕತ್ತೈತಿ. ಟ್ರೈನ್ ಇಲ್ಲಿ 3:03ಕ್ಕೆ ಬಂದು 3:05ಕ್ಕೆ ಹೊರಡಬೇಕಿತ್ತು. ಆದ್ರೆ 3:17ಕ್ಕೆ ಹೊಂಟಾನು. 12 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ ಯಲಹಂಕ. ಗೊತ್ತಿಲ್ಲ ಯಾಕಂತೇಳಿ, ಏನಾರ ಟೆಕ್ನಿಕಲ್ ಏನಾರ ಇರ್ತಾವೆ ಅದ್ರ ಸಂಬಂಧ 12 ನಿಮಿಷ ಲೇಟಾಗಿ ಡಿಲೇ ಆಗ್ಯಾನ. ಇದಾದ ತಕ್ಷಣ ನೆಕ್ಸ್ಟ್ ಸ್ಟೇಷನ್ ಬಂದು ಅನಂತಪುರಮ್ಮ. ಒಮ್ಮೆ ಅನಂತಪುರಮ್ದಾಗ ಸಿಗ್ತೀನಿ ಇನ್ನು. ಯಾಕಂದರೆ ಇನಾಗ್ರಲ್ ಜರ್ನಿ ಒಳಗೆಲ್ಲ ತೋರಿಸೀನಿ. ನಾನು ನಿಮಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತಿ, ರೈಲ್ವೆ ಸ್ಟಾಫು, ಕೋಚ್ ಅಟೆಂಡೆಂಟ್ಗಳು, ವೆಂಡ್ರ್ಗಳು ಅವರೆಲ್ಲ ಹೆಂಗೆ ನಿಮ್ಗೆ ಟ್ರೀಟ್ ಮಾಡ್ತಾರೆ, ವೆಲ್ಕಮ್ ಹೆಂಗೆ ಮಾಡ್ತಾರೆ ಅಂತ ನೋಡೀನಿ. ಏನೂ ಇಲ್ಲ, ವೆಲ್ಕಮ್ ನಾರ್ಮಲ್ಲ. ಆ್ಯಸ್ ಯೂಶ್ವಲ್ ಟಿಕೆಟ್ ತೊಗೊರಿ, ಟ್ರಾವೆಲ್ ಮಾಡಿರಿ, ಅದೇ ಥರ ಐತಿ. ಅದು ಬಿಟ್ಟು ಜಾಸ್ತಿ ಏನು ಸ್ಪೆಷಲ್ ಇಲ್ಲ. ಬರ್ರಿ ಒಮ್ಮೆ ನೆಕ್ಸ್ಟ್ ಸ್ಟೇಷನ್ ಅನಂತಪುರಮ್ದಾಗ ಸಿಗ್ತೀನಿ. ನಾನು SMUT ಒಳಗೆ ಬೋರ್ಡ್ ಮಾಡಿದ್ದೆ. ಯಲಹಂಕ ತನಕ TT ಅವ್ರು ಬಂದಿದ್ದಿಲ್ಲ. ಈಗ ಯಲಹಂಕ ಡಿಪಾರ್ಟ್ ಆದಿನ TT ಅವ್ರು ಬಂದಾರು. ಬರ್ರಿ ನಾನು ಸೀಟ್ ಚೇಂಜ್ ಮಾಡ್ಕೊತೀನಿ. ಅದಕ್ಕೆ ಏನೇನಂತಾರೆ ಕೇಳೋನು. ಸರ್ 15 ಸರ್ ಸೀಟ್ ನಂಬರ್. ಹಾಂ ಸರ್. ಏನಲ್ಲಿಲ್ಲ, ಫ್ರೆಂಡ್ಲಿ ಅದಾರ TT ಅವರು. ನಾ ಸೀಟ್ ಚೇಂಜ್ ಮಾಡಿದ್ರಿ ಏನಿಲ್ಲ. ಯಾಕಂದ್ರೆ ಟ್ರೈನ್ ಖಾಲಿ ಐತಿ, ನೀವು ತಪ್ಪು ಮಾಡಬೇಡ್ರಿ. ನಾ ಖಾಲಿ ಐತೆ ಅಂದ್ಕೊತೀನಿ. ಯಾಕಂದ್ರೆ ಪ್ಯಾಸೆಂಜರ್ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಟ್ರೈನಾಗ ಅನೌನ್ಸ್ಮೆಂಟ್ ಮಾಡತ್ತಾರ IRCTCದವ್ರು. ವೆಲ್ಕಮ್ ಮಾಡಿದ್ರು ಒಂದೇ ಭಾರತ್ನಾಗ ಟ್ರಾವೆಲ್ ಮಾಡಿದ್ಕೆ. ನೋಡ್ರಿ ಕ್ಯಾಟ್ರಿಂಗ್ ರಿಲೇಟೆಡ್ ಏನಾರ ಸರ್ವಿಸ್ ಕಂಪ್ಲೇಂಟ್ಸ್ ಇದ್ದು ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಂತೇಳಿ ಒಂದು ನಂಬರ್ ಹೇಳಿದರು. ಅದಕ್ಕೆ ಇದು ಮಾಡಬೇಕು. ಯಾಕಂದ್ರೆ ಹೊಸ ಗಾಡಿ ಐತ್ಲ ಇನ್ನು, ಅದಕ್ಕೆ ನಾವು ಅಲ್ಲಿ ಡಿಸ್ಪ್ಲೇದಾಗ ನಂಬರ್ ಹಾಕಿಲ್ಲ ಅನ್ಸುತ್ತೆ. ಟ್ರೈನಿಗೆ ಮಕ್ಕಳಿದ್ದುರ್ಗ ಸ್ಟೇಷನ್ ಸ್ಕಿಪ್ ಮಾಡ್ತಿ. ಇಲ್ಲಿನ ಥರನ ಮಕ್ಕಳಿದ್ದುರ್ಗ ಸ್ಟೇಷನ್ ಇದ್ರೆ ಜಾಸ್ತಿ ಜನ ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಾರ. ಟ್ರೈನ್ ಮಕ್ಕಳಿದ್ದುರ್ಗ ಸ್ಟೇಷನ್ ಕ್ರಾಸ್ ಆದರೂ ಏನು ವಾಟರ್ ಬಾಟ್ಲ
ನ್ಯೂಸ್ ಪೇಪರ್ಸ್ ಅಷ್ಟೇ ಕೊಟ್ರ. ಅದು ಬಿಟ್ಟು ಏನು ಟೀ ಕಾಫಿ ಈವ್ನಿಂಗ್ ಸ್ನ್ಯಾಕ್ಸ ಊಟ ಆ ಥರ ಏನೂ ಕೊಟ್ಟಿಲ್ಲ. ಯಾಕಂದರೆ ಇದು 2:40ಕ್ಕೆ ಡಿಪಾರ್ಟ್ ಆಗಿರೋದ್ರಿಂದ ಊಟ ಅಂತೂ ಮೊದಲೇ ಕೊಡೋಂಗಿಲ್ಲ. ಟೀ ಸ್ನ್ಯಾಕ್ಸ್ ಕೊಟ್ಟಿಲ್ಲ. ನೋಡಿ ಬರ್ರಿ ಯಾವಾಗ ಸರ್ವ್ ಮಾಡ್ತಾರೆ. ನೀವು ನಮ್ಮ ಸಿಕಂದ್ರಾಬಾದ್ ಸಿಕಂದ್ರಾಬಾದ್ ಗರೀಬತ್ ಇದನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತ. ನಾ ಇದೆಲ್ಲ ವ್ಯೂ ತೋರಿಸ್ತೀನಿ ಅವಾಗ. ಟ್ರೈನ್ ಯಲಹಂಕ ದಾಟಿದಿಂದ ಯಾಕೇನು ಒಟ್ಟ ಸ್ಪೀಡ ಹೋಗಲ್ತು. 70, 80, 90 ಕ್ಲೋಸ್, 70, 80, 90 ಕ್ಲೋಸ್. ಬರ್ರಿ ಇದು ಸ್ಪೀಡ್ ತೋರಿಸ್ತೀನಿ. ಈಗ ಸ್ವಲ್ಪ ಕ್ಯಾಪ್ಚರ್ ಮಾಡ್ಯಾನ ಅನ್ಸತ್ತೆ ನೋಡ್ರಿ. ಜಸ್ಟ್ ಹೇಳಿದ ಕೂಡ ಸ್ಪೀಡ್ ಇನ್ಕ್ರೀಸ್ ಆಯ್ತು. ಒಮ್ಮೆ 106ಗೆ ಬಂದ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಅನಂತಪುರಂ. ನೋ ಸ್ಮೋಕಿಂಗ ಮತ್ತು ನೋ ಡ್ರಿಂಕ್ಸ. C2 ಕೋಚ್ನ ಟ್ರಾವೆಲ್ ಮಾಡಕತ್ತಿದ್ದ. ಅಲ್ಲೇನು ಕಾರ್ನರ್ದಾಗ ನಿಮ್ಗೆ ಕಾಣಿಸುತ್ತಲ್ರಿ, ಅದು ಟಾಯ್ಲೆಟ್ ಸಿಂಬಲ್. ಎಂಗೇಜ್ ಇತ್ತಂದ್ರೆ ರೆಡ್ ಇರ್ತತೆ, ಖಾಲಿ ಇತ್ತಂದ್ರೆ ಗ್ರೀನ್ ಕಲರ್ ಇರ್ತೈತಿ. ನಾರ್ಮಲಿ ಎಲ್ಲ ಟ್ರೈನ್ಯಾಗೂ ಇದನ್ನ ಮಾಡಕತ್ತಾರ. ಬೇಕಾದ್ರೆ ನಾವು ಒಂದು ಡೋರ್ ಹಾಕಿ ತೋರಿಸ್ತೀನಿ ಬರ್ರಿ ಒಳಗಿಂದ್ರೆ. ಯಾರು ಹೋದ್ರಂದ್ರೆ ಎಂಗೇಜ್ ಇರೋದು. ನ್ಯೂಸ್ ಪೇಪರ್ ಇಟ್ಟಿದ್ರು, ಅವ್ರು ಯಾರಿಗೂ ನ್ಯೂಸ್ ಪೇಪರ್ ಕೊಡಲಿಲ್ಲ. ಕೇಳಿದವ್ರಿಗೆ ಅಷ್ಟೇ ಕೊಟ್ಟಾರು. C1 ಕೋಚ್ ಆಗಿ ಉಲ್ಟಾ ಆಗೈತಿ. ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡಿದ ಕೋಚ್ ಬೇರೆ, ಈಗ ಟ್ರಾವೆಲ್ ಆಗ್ತಿರೋ ಕೋಚ್ ಬೇರೆ. ಇದೆಲ್ಲ ಹಿಂದೆ C2 ನೋಡ್ರಿ. ಪ್ಯಾಂಟ್ರಿ ಫುಡ್ ಬೋರ್ಡ್ ಮಾಡತ್ತಾರ. ಹಾಟ್ ಇದ್ದಲ್ಲಿ ಹಾಟ, ಕೋಲ್ಡ್ ಇದ್ದಲ್ಲಿ ಕೋಲ್ಡ. ಏನು ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತಾರೆ ಅನ್ಸುತ್ತೆ, ಟೀ ಕೊಡ್ತಾರೆ ಅನ್ಸುತ್ತೆ. ನೋಡೋಣ ಬರ್ರಿ. ಟ್ರೇಗೆ ಸಪ್ಲೈ ಮಾಡತ್ತಾರ. ಏನು ಕೊಡ್ತಾರೆ ತೋರಿಸ್ತೀನಿ. ಆ ಕಡೆ ಇರೋದು ಎಕ್ಸಿಕ್ಯೂಟಿವ್ ಕ್ಲಾಸ. ಎಕ್ಸಿಕ್ಯೂಟಿವ್ದವ್ರು ಕೊಡಾಕ್ತಾರೆ ಈಗ ಫಸ್ಟ್. ಇಲ್ಲಿ ನೋಡ್ರಿ, ಇದು ಎಕ್ಸಿಕ್ಯೂಟಿವ್ ಫುಡ್ಡ. ಒಂದು ಜ್ಯೂಸ, ಒಂದು ಬಿಸ್ಕೆಟ, ಒಂದು ಸಮೋಸ, ಒಂದು ಏನೋ ಲೈಟ್ ಚಿವಡ ಐತಿ, ಒಂದು ಶೇಂಗಾ ಚಿಕ್ಕಿ, 2 ಡಾರ್ಕ್ ಪ್ಯಾಂಟಸಿ ಅದಾವ. ಇದು ಬಂದು ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಅಷ್ಟೇ ಕೊಡ್ತಾರೆ. ಇದನ್ನ ನಮ್ಮದು ಚೇರ್ಕಾರಿಗೆ ಏನು ಕೊಡ್ತಾರೆ ಅಂತೇಳಿ ಅಲ್ಲೇ ಬಂದು ತೋರಿಸ್ತೀನಿ ನಾನು. ಟ್ರೈನ್ 2:40 3 ಗಂಟೆಗೆ ಬೋರ್ಡ್ ಆಗಿರೋದ್ರಿಂದ ಎಲ್ಲರಿಗೂ ಹಸುವಾಗೈತಿ. ಎಲ್ಲರೂ ಬಂದು ಪ್ಯಾಂಟ್ರಿ ಅವ್ರಿಗೆ ಕೇಳಾತ್ತಾರ. ಟೈಮು ಭಾಳ ಆಯ್ತು. ಅವರು ಏನೂ ಸರ್ವ್ ಮಾಡಿಲ್ಲಿದ್ದ ನಾವು ವಾಟರ್ ಬಾಟಲ್ ಬಿಟ್ಟರೆ ಅದ್ರ ಸಲುವಾಗಿ ಎಲ್ಲರೂ ಬಂದು ಕೇಳಾಕತ್ತಾರೆ, ಯಾವಾಗ ಕೊಡ್ತೀರಿ ಅಂತೇಳಿ. ಸ್ವಲ್ಪ ಜಲ್ದಿ ಕೊಟ್ಟರೆ ಚಲೋ ಆಕಿತ್ತು. ಯಾಕಂದ್ರೆ ಟೈಮ್ ಆಗೈತೆ 3:30. ಅವರು ಚಲೋ ತಂಗೆ ರೆಸ್ಪಾನ್ಸ್ ಮಾಡ್ಯಾರು. ಎಲ್ಲ ಲೋಡ್ ಮಾಡಾಕ್ತೀವಿ, ಜಲ್ದಿನ ಕೊಡ್ತೀವಿ ಅಂತ ಹೇಳಾಕ್ತಾರೋ. ನೋಡೋಣ ಬರ್ರಿ ಯಾವಾಗ ಕೊಡ್ತಾರೆ. ಇನ್ನು ಅನಂತಪುರಂ ಬರಾಕ 126 ಕಿಲೋಮೀಟ್ರ್ ಐತಿ. 5:58ಕ್ಕೆ ಹೋಗೋದಂತ ತೋರ್ಸಾಕತ್ತ ಟೈಮಿಂಗ. ಈಗ ಆಗತ್ತದ ಟೈಮ 4 ಗಂಟೆ 5 ನಿಮಿಷ. 2 ತಾಸನಾಗ ಹೋಗ್ತಾನೆ ಆರಾಮ್. ನೋಡ್ರಿ, ಪರ್ ಅವರ್ 63-64 ಕಿಲೋಮೀಟರ್ಸ್ ಅಷ್ಟ ಸ್ಪೀಡ. 105, 106 km/h ಐತಿ. ಬರ್ರಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡಾಕತ್ತಾರ. ಏನು ಕೊಡ್ತಾರಂತ ತೋರಿಸ್ತೀನಿ. ಸೀಟ್ ನಂಬರ್ ಚೆಕ್ ಮಾಡಿ ಕೊಡಾಕತ್ತಾರ. ನೋಡ್ರಿ, ನಾ ಸೀಟ್ ಚೇಂಜ್ ಮಾಡೀನಿ. ಅವ್ರಿಗೆ ಹೇಳಿಸ್ಕೊ ನೋಡ್ರಿ ಕೊಟ್ರು. ಯಾಕಂದ್ರೆ ನಾ ಸೀಟ್ ಚೇಂಜ್ ಮಾಡಿದಕ್ಕೆ ಮತ್ತೆ ಇನ್ನೊಂದು ಬರೋದಾಕಿತ್ತವ್ರ. ಏನೇನು ಕೊಟ್ಟಾರಂತ ತೋರಿಸ್ತೀನಿ ಬರ್ರಿ. ಅದು ಏನು ಎಕ್ಸಿಕ್ಯೂಟಿವ್ದಾಗ ಕೊಡ್ತಾರಂತ ತೋರಿಸಿದ್ದಿಲ್ಲ, ಸೇಮ್ ಐತಿ. ಏನೋ ಈ ಸತಿ ಬೇರೆ ಬೇರೆ ಕೊಟ್ರ. ಆದರೆ ಡಾರ್ಕ್ ಪ್ಯಾಂಟಸಿ ಬಿಸ್ಕೆಟ್ ಒಂದಿಲ್ಲ, ಅದೊಂದು ಮಿಸ್ ಅದ. ಅದೊಂದು ಬಿಟ್ಟು ಉಳ್ಕೆದೆಲ್ಲ ಇದೈತಿ. ಎಕ್ಸಿಕ್ಯೂಟಿವ್ಗೆ ಇದಕ್ಕೆ 2 ಡಾರ್ಕ್ ಪ್ಯಾಂಟಸಿ ಬಿಸ್ಕೆಟ್ ಅಷ್ಟೇ ಚೇಂಜ್ ನೋಡಿರಿ. ಅದು ಬಿಟ್ಟು ಬೇರೆ ಏನೂ ಚೇಂಜ್ ಇಲ್ಲ. ಇದ್ರೊಳಗೆ ಬಿಸ್ಕೆಟು 2 ಅದ. ಕೇಳಿದವ್ರು ಕೊಡಾಕ್ತಾರೋ, ಕೇಳಾರ್ದವ್ರು ಕೊಡಾಕ್ತಿಲ್ಲ. ನಾನು ಅಂತೂ ಕೇಳಿಸ್ಕೊಂಬಂದೆ. ಬರೀ ಪೂರ್ತಿ ತಿಂದೆ ಒಮ್ಮೆ ಖಾಲಿ ಮಾಡಿ ಎಲ್ಲ ರಿವ್ಯೂ ಹೇಳ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿದ್ದೀವಿ. ಎಲ್ಲ ರೆಡಿಮೇಡ್ ಐಟಮ್. ಅಂದ್ರೆ ನೀವೇನು ಡಾರ್ಕ್ ಫ್ಯಾಂಟಸಿ ಆಗಲಿ, ಸನ್ಫೀಸ್ಟ್ ಆಗಲಿ, ಸಮೋಸ ಚಲೋ ಇತ್ತು. ಎಲ್ಲ ಹೊರಗೆ ತಿನ್ನೋದು ಇರ್ತೈತಿ. ಆದರೆ ಇದೊಂದು ಜ್ಯೂಸ್ ಸರಿ ಇರಲಿಲ್ಲ, ಕೋಲ್ಡು ಇರಲಿಲ್ಲ, ಸರಿನೂ ಇರಲಿಲ್ಲ. ಅದು ಫ್ರೆಶ್ ಮ್ಯಾಂಗೋ ಅಂತ ಕೊಟ್ಟಿದ್ರು. ರಿವ್ಯೂ ಮಾಡೋ ಸಮಯ ಕುಡಿಯಬೇಕಾಯ್ತು. ಓವರಾಲ್ ಕ್ಯಾಟ್ರಿಂಗ್ ಆಫ್ ಮಾಡಿರಿ. ಒಂದು ಲೈಫ್ಲಿಗೆ ಚಲೋ ಇರ್ತೈತೆ ಅಷ್ಟೆ. ಒಬ್ರಿಗೊಂದು ಕೊಡಾಕ್ತಾರೆ, ಒಬ್ರಿಗೊಂದು ಕೊಡಾಕ್ತಿಲ್ಲ. ನಂಗೆ ಸಮೋಸ ಜೋಡಿ ಕೆಚಪ್ಪ ಕೊಟ್ಟಿಲ್ಲ ನೋಡಿರಿ. ಇದೊಂದು ಟೀ ಕಟ್ ಕೊಟ್ಟಾರ. ಕಾರ್ಡಮಮ್ ಚಾಯ್ ಇನ್ಸ್ಟಂಟ್ ಟೀ ಮಿಕ್ಸ್ ಅಂತ ಐತಿ. ಅಂದರೆ ಇಲಾಚಿ ಚಾಯಿ. ನೋಡೋಣ ಬರ್ರಿ, ಇಲಾಚಿ ಫ್ಲೇವರ್ ಬರ್ತೈತೋ, ಬರೀ ಏನು ಬಿಸಿನೀರು ಫ್ಲೇವರ್ ಬರ್ತೈತೋ. ಸಿಂಗಲ್ ಸರ್ವ್ ಅಂತ ಐತಿ. ಹಾಟ್ ವಾಟರ್ ಕೊಡೋದ್ರಿಂದ ನೋಡೋಣ.
ಕ್ಯಾಟ್ರಿಂಗ್ ಸರ್ವಿಸ್ ಓವರ್ ಆಲ್ ಓಕೆ. ನಾನಂತೂ ಬೆಳಗ್ಗೆ ಅಂದ್ರೆ ಏನೂ ತಿಂದಿದ್ದೀವಿಲ್ಲ, ಸ್ವಲ್ಪ ಈಗ ಹೊಟ್ಟಿಗೆ ಏನೋ ಬಿದ್ದಂಗೆ ಆಗೈತೆ, ಆದರೂ ಹಸು ಜಾಸ್ತಿನೇ ಆಗಾಗತ್ತೆ. ಬರೀ ನೋಡೋಣ. ಊಟ ಅಂದರೂ ಗುಂತ್ಕಲಾದಿಂದ ಸರ್ವ್ ಮಾಡ್ತಾರೆ, ಯಾಕಂದರೆ ಇನಾಗ್ರಲ್ನಾಗ ಅವಾಗ ಸರ್ವ್ ಮಾಡಿದ್ರು ಗುಂತ್ಕಲ ಆದ ತಕ್ಷಣ. ನೋಡಿರಿ ಇದು ಎಕ್ಸಿಕ್ಯೂಟಿವ್ದಾಗ ಸೇಮ್ 2x2 ಕಾಂಬಿನೇಷನ್. ನಾವು ಒಂದು ಸ್ವಲ್ಪ ಇಲ್ಲೇ ಕೂತು ಟ್ರಾವೆಲ್ ಮಾಡ್ತೀನಿ ಬರ್ರಿ. ಸೀಟ ಆ್ಯಸ್ ಯೂಶುವಲ್ ಪೆಡಲ್ ಪ್ರೆಸ್ ಮಾಡಿರಿ, ಅದ್ರ ರೊಟೇಟ್ ಆಗಲಿಲ್ಲ ನೋಡಿರಿ. ಪೆಡಲ್ ಪ್ರೆಸ್ ಮಾಡಿರಿ, ಯಾವ ಆ್ಯಂಗಲ್ಗೆ ಬೇಕಲ್ಲ ಆ ಆ್ಯಂಗಲ್ಕಿದ ಸ್ಟಾಪ್ ಆಗತ್ತೆ. ಇದಾಗ ಟ್ರೇ ಟೇಬಲ್ ಇಲ್ಲಿ ಒಳಗಡೆ ಇರುತ್ತೆ, ಯಾಕಂದರೆ ಹೊಸ್ದಾಗಿ ಯಾರು ನೋಡೋರಿದ್ರೆ ಅವ್ರಿಗೆ ತೋರಿಸ್ಬೇಕಲ್ಲ. ಅವ್ರು ಮತ್ತೆ ಸೀಟ್ ಮುಂದಿರಲಿಲ್ಲ ಅಂತ ಹುಡ್ಕ್ಯಾಡ್ಕೊತ ಕುಂದ್ರದು ಬೇಡ. ಇನಾಗ್ರಲ್ ರನ್ನೇ ಹೊಲಸು ಹಿಡಿಸಿದ್ದು ಹಂಗೆ ಇಟ್ಟಾರು ವರ್ಷದಲ್ಲಿ ಇವ್ರು. ನೋಡ್ರಿ ಎಷ್ಟು ಮಸ್ತ್ ಅದ ವ್ಯೂ. ಎಕ್ಸಿಕ್ಯೂಟಿವ್ನಾಗ ಜಾಸ್ತಿ ರೊಕ್ಕ ಕೊಡೋದ್ರಿಂದ ಇದೆ ಪೂರ್ತಿ ಹಿಂಗೆ ಅಪೋಸಿಟಿಗೂ ಟರ್ನ್ ಆಗತ್ತೆ. ಟೋಟಲ್ 180 ಡಿಗ್ರಿ ರೊಟೇಟ್ ಆಗತ್ತೆ. ಟ್ರೈನ್ 107 km/h ಹೊಂಟೈತಿ, ಆದ್ರೆ ನಮಗಷ್ಟು ಸ್ಪೀಡ್ ಅನ್ಸವಲ್ತ. ಸ್ಪೀಡ್ ಥ್ರಿಲ್ ಮಾಡೋಕ್ಕಾಗೋಲ್ಲಾಗೈತಿ ಇದ್ರೊಳಗೆ. ಯಾವುದೋ ಒಂದು ಸ್ಲೋ ಲೋಕಲ್ ಟ್ರೈನ್ ಬಂದಂಗೆ ಅಂತ ಅನ್ಸಾಕತೈತಿ, ಆದರೆ ಟ್ರೈನ್ ಮಾತ್ರ ಫುಲ್ ಸ್ಪೀಡ್ ಅದ. ನಾ ಆಗ ಹೇಳಿದಂಗೆ ನಮ್ಮ ಬೆಳಿಗ್ಗೆ ಊಟ ಮಾಡಿದ್ದಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟರು, ಅದರಿಂದ ಏನು ಹೊಟ್ಟೆ ತುಂಬಿಲ್ಲ. ಧರ್ಮಾವರಮ್ದಾಗ ಅಫಿಷಿಯಲ್ ಸ್ಟಾಪ್ ಇಲ್ಲ, ಟೆಕ್ನಿಕಲ್ ಸ್ಟಾಪ್ ಕೊಟ್ಟರೆ ಗ್ಯಾರಂಟಿ 100% ದಾಲ್ ವಡ ತೊಗೊತೀನಿ. ನೋಡೋಣ ಬರ್ರಿ. ಪಟ್ನ ಹೇಳಿದ ಪಟ್ನ ಹೋಗಿ ತೊಗೋಬೇಕು. ಧರ್ಮಾವರಮ್ದಾಗ ಸ್ಟಾಪ್ ಮಾಡಲಿ ಅಂತ ಕೇಳಾಗ್ತೀನಿ, ನೋಡು ಸ್ಟಾಪ್ ಮಾಡ್ತಾರೆ ಏನು ಮಾಡ್ತಾರೆ ನೋಡ್ರಿ. ಆಂಧ್ರ ಪ್ರದೇಶದಾಗ ಎಷ್ಟು ಮೌಂಟೇನ್ ಅದಾವು ಅಂದ್ರೆ ಭಾಳ ಗುಡ್ಡ ಬೆಟ್ಟ ಅದಾವು. ನಮ್ಮ ತಿರುಪತಿ ಬೆಟ್ಟ ಇರ್ಬೋದು, ನೆಕ್ಸ್ಟ್ ಶ್ರೀಶೈಲ ಇರ್ಬೋದು, ಎಲ್ಲ ದೇವರು ಗುಡ್ಡದಾಗ ಅದಾವು. ಅಷ್ಟು ಬೆಟ್ಟನ ಅದಾವು ಇಲ್ಲೇ, ಭಾಳ ಬೆಟ್ಟ ಅದಾವು. ಅಲ್ಲಿ ನೋಡ್ರಿ ಅಲ್ಲಿ ವಿಂಡ್ ಟರ್ಬೈನ್ಗಳ್ನ ಹಾಕ್ಯಾರ. ವಿಂಡ್ ಟರ್ಬೈನ್ ಅಂತಾರೋ, ವಿಂಡ್ ಮಿಲ್ಲು ಅಂತಾರೋ. ಕರೆಕ್ಟ್ ಕನ್ನಡದಾಗ ಪವನ ವಿದ್ಯುತ್ ಶಕ್ತಿ ಉತ್ಪಾದನಾ ಘಟಕ ಅಂತಾರೆ. ಒಂದು 4 ಮಿನಿಟ್ಸ್ ಟೆಕ್ನಿಕಲ್ ಸ್ಟಾಪ್ ಆದ ತಕ್ಷಣ ಡಿಪಾರ್ಟ್ ಆದ ಪೆನ್ಕೊಂಡ ಜಂಕ್ಷನ್. ಟ್ರೈನ್ ಹೆಂಗೆ ಅನ್ಸಾಕತ್ತಂದ್ರೆ ಯಾವಾಗ ಜರ್ನಿ ಕಂಪ್ಲೀಟ್ ಆಗೈತಪ್ಪ ಅಂತ ಅನಿಸ್ತೈತಿ. ಯಾಕಂದರೆ ಒಂದೇ ಭಾರತ್ ಅಲ್ರಿ, ಸ್ಪೀಡ್ ಅಂತ ಮೈಂಡ್ನಾಗ ಇರ್ತೈತಿ. ಟ್ರೈನ್ ಸ್ಪೀಡ್ನಾಗ ಆದರೆ ಅವ್ರಿಗೆ ಎಷ್ಟು ಸ್ಪೀಡ್ ಹೋಗ್ಬೇಕು ಅನ್ನೋದು ಗೊತ್ತಿರ್ತೈತಿ, ಅವ್ರು ಅಷ್ಟೇ ಸ್ಪೀಡಿಗೆ ಕವರ್ ಮಾಡ್ತಾರೆ. ಇನ್ನು ನೋ ಪ್ರಾಬ್ಲಮ್, ಆ ಟೈಮ್ನಾಗ ತೊಗೊಂಡೋಗಿ ಹಚ್ತಾರೆ. ಬರ್ರಿ ಸ್ನ್ಯಾಕ್ಸ್ ಆಯ್ತು. ಸ್ನ್ಯಾಕ್ಸ್ ಆದಿಂದ ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕೊಡಾಕತ್ರು. ಹಾಟ್ ವಾಟ್ರ್ ತೊಡಕಂ ಬರ್ರಿ. ಇನ್ಸ್ಟಂಟ್ ಇಲಾಚಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಫಸ್ಟ್ ಕ್ಲಿಯರ್ ಮಾಡಬೇಕು. ಆಮೇಲೆ ಇದು ಇನ್ಸ್ಟಂಟ್ ಮಿಕ್ಸ್ ಏನಿಲ್ಲ ಪೂರ್ತಿ ಸೈಡ್ ಇಡೋನು. ಬರ್ರಿ ಇಲಾಚಿ ಚಾಯ್ ಅಂತ ಕೊಟ್ರೆ ಹೆಂಗಾಗತ್ತೆ ತೋರಿಸ್ತೀನಿ. ಇವತ್ತು ಟೀ ನೋಡಕ್ಕೆ ಒಂದು ಸ್ವಲ್ಪ ಚಲೋ ಅನ್ಸಾಕತ್ತೈತಿ, ಕುಡಿದು ಹೇಳ್ತೀನಿ ಬರ್ರಿ. ಇಷ್ಟು ದಿವ್ಸ ಟ್ರಾವೆಲ್ ಜರ್ನಿ ಒಳಗೆ ಫಾರ್ ದಿ ಫಸ್ಟ್ ಟೈಮ್ ಒಂದೇ ಭಾರತ್ ಟೀ ಚಲೋ ಅನ್ಸೈತಿ. ಯಾಕಂದ್ರೆ ಪೂರ ಎಲ್ಲ ಫ್ಲೇವರ್ ಬರಾಕತ್ತೈತಿ. ಇಲಾಚಿ ಫ್ಲೇವರ, ಟೀ ಪುಡಿ ಫ್ಲೇವರ, ಶುಗರ್ ಕಂಟೆಂಟ್ ಎಲ್ಲ ಕರೆಕ್ಟ್ ಅದೇ. ಅದೆಲ್ಲ ಕರೆಕ್ಟ್ ಆಕೈತಿ. ಬಟ್ ನೀರು ಒಂದು ಸ್ವಲ್ಪ ಕರೆಕ್ಟ್ ಹಾಕೋಬೇಕಷ್ಟ. ಕರೆಕ್ಟ್ ಅಂದರೆ ಸ್ವಲ್ಪ ಕಮ್ಮಿ ಹಾಕೋಬೇಕು, ಜಾಸ್ತಿ ನೀರು ಹಾಕೊಂಡ್ರೆ ಬರೋಂಗಿಲ್ಲ. ನೋಡ್ರಿ ನಾ ಎಷ್ಟು ನೀರು ಹಾಕೊಂಡಿನಿ, ಕಡಿಮೆ ಅಂದರೆ ಭಾಳ ಕಡಿಮೆ ನೀರು ಹಾಕೊಂಡಿನಿ. ಚಲೋ ಆಗೈತಿ. ಅನಂತಪುರಂ ಒಂದು 56 ಕಿಲೋಮೀಟರ್ಸ್ ಐತಿ. ಟೈಮ್ ಆಗತೈತಿ 5 ಗಂಟೆ. ಟ್ರೈನ್ 106, 107ದಾಗ ಐತಿ. 1 hour 58 minutes ಅದ, ರೀಚ್ ಆಗ್ತಾನೆ ಆರಾಮ್. ಅಲ್ಲಿ 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ. ಅನಂತರ ಡಿಪಾರ್ಟ್ ಅನಂತಪುರಂ. ಎಲ್ಲ ಬರೀ ಇಲ್ಲಿ ಬೆಟ್ಟ ಗುಡ್ಡ ಇದ್ರದ ವ್ಯೂಸ್ ತೋರಿಸೋದಾಗತ್ತೆ. ಇದು ಲೈನ್ ಸಿಂಗಲ್ ಐತೆ ಅನ್ಕೊತೀನಿ, ಅಂಡರ್ ಕನ್ಸ್ಟ್ರಕ್ಷನ್ ಅದ. ಇದು ಲೈನ್ ಸಿಂಗಲ್ ಇದ್ರೆ ಅಂತೂ ಈ ಒಂದೇ ಭಾರತ್ ಟ್ರೈನ್ ಬಂತಂದ್ರೆ ಮಿನಿಮಮ್ ಎಲ್ಲ ಸುತ್ತಮುತ್ತ ಸ್ಟೇಷನ್ಗಳು ಅರ್ಧ ಗಂಟೆ ಟ್ರೈನ್ ಡಿಲೇ ಆಕಾವೆ. ಯಾಕಂದರೆ ಇದಕ್ಕೆ ಸಿಗ್ನಲ್ ಹಂಗೆ ಕೊಡ್ತಾರೋ, ಟ್ರೈನ್ ಬರೋಕಿನ 10 ನಿಮಿಷ ಮುಂಚೆನೇ ಸಿಗ್ನಲ್ ಪಾಸ್ ಇಟ್ಟಿರ್ತಾರೋ. ಈ ಒಂದೇ ಭಾರತ್ ಬರ್ತದಂದ್ರೆ ಎಲ್ಲ ಟ್ರೈನ್ಗಳು 20 ನಿಮಿಷ ಮುಂಚೆನೇ ಪ್ಲಾಟ್ಫಾರ್ಮಿಗೆ ಸೈಡ್ ಲೂಪ್ ಲೈನ್ನಾಗ ಹಾಕಿಬಿಟ್ಟಿರ್ತಾರೋ. ಇದು ಡಬ್ಲಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಆಗೈತಿ. 90% ವರ್ಕ್ ಮುಗ್ದತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅರ್ಧ ವರ್ಕ್ ಆಗಿ ಟ್ರೈನ್ ಆಗಿ ಪೂರ ಈಗ ಅಗ್ರಿಗೇಟ್ ಇದಕ್ಕೆ ಬಂದತ್ತೆ. ಇನ್ನೇನಿದ್ರು ಟ್ರ್ಯಾಕ್ ಹಾಕೋದಷ್ಟ. ಮೇ ಬಿ ಇಯರ್ ಎಂಡ್ ಒಳಗೆ ಮುಗಿಯತ್ತೆ ಅನ್ಸತ್ತಿದ.
ಮುಗಿದು ಏನರ ಇದು ಫಂಕ್ಷನಿಂಗ್ ಆಗಿ ಹ್ಯಾಂಡ್ ಓವರ್ ಆತಂದ್ರೆ ಚಲೋ ಆಗುತ್ತೆ. ಯಾಕಂದರೆ ಬೇರೆ ಟ್ರೈನ್ಗಳಿಗೂ ಡಿಲೇ ಆಗೋದು ಡಿಸ್ಟರ್ಬ್ ಆಗೋದು ಆಕತ್ತೆ ಸಿಂಗಲ್ ಟ್ರ್ಯಾಕ್ ಇದ್ದರೆ. ಯಾಕಂದ್ರೆ ಒಂದೇ ಭಾರತ ಪ್ರಿಯಾರಿಟಿಗೆ ಬಿಡ್ತಾರೆ, ಇದನ್ನ ಪ್ರಿಯಾರಿಟಿ ಮ್ಯಾಗೂ ರನ್ ಮಾಡ್ತಾರೆ. ನೋಡಿರಿ ಈಗ ನಾವು ಧರ್ಮಾವರಂಗೆ ಬರಾಕ್ತೀವಿ. ನೀವು ಈ ಟ್ರೈನ್ ವೇರ್ ಈಸ್ ಮೈ ಟ್ರೈನ್ ಒಳಗೆ ಏನಾರ ಸರ್ಚ್ ಮಾಡಿದ್ರಂದ್ರೆ ಇದ್ರದ್ದು ನಂಬರ್ ತೋರ್ಸತ್ತಾ ಎಲ್ಲಿಂದ ಎಲ್ಲಿಗೆ ಹೋಗತ್ತಂತೇಳಿ ಏನು ತೋರ್ಸಂಗಿಲ್ಲ. ರನ್ನಿಂಗ್ ಸ್ಟೇಟಸ್ ಅದು, ಯಾಕಂದ್ರೆ ಅವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ. ನೀವು ಚೆಕ್ ಮಾಡಿಬಿಡ್ರಿ. ಹೊಸ ರೂಟ್ ಆಗಿರೋದ್ರಿಂದ 50 ಕಮರ್ಷಿಯಲ್ ಜರ್ನಿ ಇದ್ರದ್ದು. ಬರ್ರಿ ಇಲ್ಲಿ ಧಾರವಾಡ ಸಿಗತ್ತೆ ಇಲ್ಲ ನೋಡ್ತೀನಿ. ಟೆಕ್ನಿಕಲ್ ಸ್ಟಾಪ್ ಅದ, ಆದರೆ ಡೋರ್ಸ ಓಪನ್ ಆಗಂಗಿಲ್ಲ. ನೋಡೋಣ, ಟೆಕ್ನಿಕಲ್ ಸ್ಟಾಪ್ನಾಗಂತೂ ಡೋರ್ ಓಪನ್ ಮಾಡೋಂಗಿಲ್ಲ. ಮೇ ಬಿ ಇಲ್ಲಿ ಧಾರವಾಡ ಮಿಸ್ ಆತ ಅನ್ಸತ್ತೆ. ಇಂಜಿನ್ ಕಡೆಯಾರ ಹೋಗಿ ಕಾಕ್ಪಿಟ್ ಕಡೆಯಾರ ಅದ, ನಾ ಇಂಜಿನ್ಗೆ ಯಾವಾಗಲೇ ಇದ್ರದ್ದು ಕಾಕ್ಪಿಟ್ ಅಂತೀನಿ. ಕಾಕ್ಪಿಟ್ ಕಡೆಯಾರ ಹೋಗಿ ಟ್ರೈ ಮಾಡೋಣ. ಅಲ್ಲಿ ಮುಂದೆ ಡೋರ್ ಓಪನ್ ಇರುತ್ತೆ, ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ತೊಗೊಳಕ್ಕೆ ಟ್ರೈ ಮಾಡೋಣ. ಅದು ಪ್ಲಾಟ್ಫಾರ್ಮಿಗೆ ಹಾಕಿದ್ರೆ 1 ನಂಬರ್ ಪ್ಲಾಟ್ಫಾರ್ಮಿಗೆ ಹಾಕಿದ್ರೆ ಅಷ್ಟೇ ಧಾರವಾಡ ಸಿಗತ್ತೆ. ಮತ್ತು ಬೇರೆ ಕಡೆ ಎಲ್ಲರೂ ಹಾಕಿದ್ರೆ ಧಾರವಾಡ ಮಿಸ್ ಆಯ್ತು ಅನ್ನೋದು ಇವತ್ತು. ಬರ್ರಿ ನಿಮ್ಗೆ ಧರ್ಮಾವರಂ ಜಂಕ್ಷನ್ ತೋರ್ಸೋಕ್ಕೇನಿಲ್ಲ, ಆಲ್ರೆಡಿ 2 ವೀಡಿಯೋದಾಗ ತೋರಿಸ್ಬಿಟ್ಟಿನಿ. ಈಗ ಒಂದು ಸಿಕಂದ್ರಾಬಾದ್ ಯಶವಂತಪುರ ಗರೀಬ್ ರಥ್ ಒಳಗೆ, ಇನ್ನೊಂದು ಖೈದಾ ಟ್ರೈನ್ ಇನಾಗ್ರಲ್ ರನ್ ಒಳಗೆ. ಎಸ್, ಪ್ಲಾಟ್ಫಾರ್ಮ್ ನಂಬರ್ 1ದಾಗ ಬಂತು. ಈ ಟ್ರೈನಿನ ಇದು ಓನ್ಲಿ ಟೆಕ್ನಿಕಲ್ ಸ್ಟಾಪ, ನಾಟ್ ಅ ಕಮರ್ಷಿಯಲ್ ಸ್ಟಾಪ. ಇದು ಕಮರ್ಷಿಯಲ್ ಸ್ಟಾಪ್ ಅಲ್ಲ, ಟೆಕ್ನಿಕಲ್ ಸ್ಟಾಪ್ ಅದ. ಇದು ಏನು ಬರೀ ಟೆಕ್ನಿಕಲ್ ಹಾಲ್ಟ್ ಅಂತೀವಿ. ಅಂದರೆ ಟೆಕ್ನಿಕಲ್ ಹಾಲ್ಟ್ ಅಂದರೆ ಏನಂದ್ರೆ ತಾಂತ್ರಿಕತೆ ನಿಲುಗಡೆ ಅಂತ. ಅಂದ್ರೆ ಸಿಗ್ನಲ್ ಆಗಿರೋಂಗಿಲ್ಲ, ಇಲ್ಲ ಪಾಯಿಂಟ್ಸ್ ಚೇಂಜ್ ಮಾಡಿರೋಂಗಿಲ್ಲ, ಇಲ್ಲ ಎದುರುಗಡೆ ಯಾವುದರ ಕ್ರಾಸಿಂಗ್ ಇರ್ತೈತಿ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ಗಳು ಕ್ಲಿಯರ್ ಮಾಡುತ್ತಾನ ಲೈನ್. ಅದಕ್ಕೆ ಟೆಕ್ನಿಕಲ್ ಸ್ಟಾಪ್ ಅಂತಾರೆ. ಅದ ಕನ್ನಡದಾಗ ತಾಂತ್ರಿಕ ನಿಲುಗಡೆ ಅಂತ ಕರೀತಾರೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದೈತಿ. ಕರೆಕ್ಟ್ ಧಾರವಾಡ ಇರುವಲ್ಲೇ ಹೋಗಿ ಸ್ಟಾಪ್ ಮಾಡ್ತಾನೆ. ಕರೆ ಆದ್ರೆ ನಂಗೆ ತೊಗೊಳಕ್ಕಾಗೋದಿಲ್ಲ. ಟ್ರೈನ್ ಐತಿ ಧರ್ಮಾವರಂನಾಗ, ಬಟ್ ಡೋರ್ಸ್ ಓಪನ್ ಆಗಂಗಿಲ್ಲ. ಯಾಕಂದರೆ ಟೆಕ್ನಿಕಲ್ ಸ್ಟಾಪ್. ಕಮರ್ಷಿಯಲ್ ಇದ್ದರೆ ಧಾರವಾಡ ಸಿಗ್ತಿತ್ತು, ಧಾರವಾಡ ಸಿಗಂಗಿಲ್ಲ. ಈಗ ಬರೀ ಸೀಟ್ನಾಗ ಹೋಗಿ ಕುತ್ಕೊಳ್ಳೋಣ. ಸಿಗ್ನಲ್ ಆಯಿತು, ಟೆಕ್ನಿಕಲ್ ಲೈನ್ ಕ್ಲಿಯರ್ ಆಗಿರ್ತೈತೆ. 1-2 ಮಿನಿಟ್ಸ್ ಅಷ್ಟೇ ಹಾಲ್ಟ್ ಇತ್ತು. ಡಿಪಾರ್ಟ್ ಆತಿಗೆ ಧರ್ಮಾವರಂಬ. ಇಲ್ಲಿಂದ ಅನಂತಪುರಂ ಒಂದು 30-35 ಕಿಲೋಮೀಟರ್ಸ್ ಅಷ್ಟೇ ಅದ. ನೋಡ್ರಿ ನಮ್ಮ ಧಾರವಾಡ ಅಂಗಡಿ ಬಂತು. ಭಾಳ ಕ್ರೇವ್ ಆಗತ್ತೆ, ಆದರೆ ಏನು ಮಾಡೋದು. ಇನ್ನೊಂದು ಸತಿ ಯಾವಾಗಾರ ಬಂದಾಗ ತೊಗೊಂಡು ಬರ್ರಿ. ಟ್ರೈನ್ ಧರ್ಮಾವರಂ ಜಂಕ್ಷನ್ ಡಿಪಾರ್ಟ್ ಆಯ್ತು. ನಾನು ಆಗೇಳಿ ವೇರ್ ಈಸ್ ಮೈ ಟ್ರೈನಾಗಿದ್ರದ ಟ್ರೈನ್ ಡೀಟೇಲ್ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ದೆ. ಈಗ ಜಸ್ಟ್ ಅಪ್ಡೇಟ್ ಮಾಡಿದ್ರು ನೋಡಿರಿ. ಧರ್ಮಾವರಂ ಜಂಕ್ಷನ್ ಅಂತ ತೋರ್ಸಾಕತ್ತೈತಿ. ನಿನ್ನೆ ನೈಟ್ ಇವತ್ತು ಮಧ್ಯಾಹ್ನ ತನಕ ಇದ್ರ ಅಪ್ಡೇಟ್ ಇರಲಿಲ್ಲ. ಟ್ರೈನ್ ನಂಬರ್ 22232 ಇದ್ರದ SMET ಟು ಕಲಬುರ್ಗಿ ಕಂಪ್ಲೀಟ್ ಜರ್ನಿ. ಇನ್ನೇ ನಿಯರ್ ಅನಂತಪುರಂ ಅದೀವಿ. ಅನಂತಪುರಂ 6 ಕಿಲೋಮೀಟ್ರ್ ಐತಿ. ಆದರೂ ಟ್ರೈನ್ 108 107 ಐತಿ. ಟೈಮ್ ಆಗಾಕತ್ತೈತಿ 5:36. ಜಲ್ದಿನ ಬಂದಾನ. 5:58ಕ್ಕೆ ಎತ್ತಿದಿರ್ತಾರ ಇವೆಲ್ಲ. ಮೇ ಬಿ ಒಂದು 15 ಮಿನಿಟ್ಸ್ ಜಲ್ದಿನ ಬರ್ತಾನೆ. ಒಂದು 15 to 20 ಮಿನಿಟ್ಸ್ ಅಲ್ಲಿ ಹಾಲ್ಟ್ ಆಗತ್ತೆ. ಅದು ಕಮರ್ಷಿಯಲ್ ಸ್ಟಾಪ. ನೋಡ್ರಿ ಅನೌನ್ಸ್ಮೆಂಟ್ ಮಾಡಿದರು. ನೋಡ್ರಿ ಇಲ್ಲಿ ರೆಡ್ ಡಾಟ್ ಯಾಕೈತೆ ಅಂತ ನಾನು ಅಗಳಿಂದ ವಿಚಾರ ಮಾಡಕತ್ತಿದ್ನಿ. ಇಲ್ಲಿ ಬರ್ದಾರ ನೋಡ್ರಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬ್ರೇಕ್ ಗ್ಲಾಸ್ ಆ್ಯಂಡ್ ಟೇಕ್ ಹ್ಯಾಮರ್ ಟು ಬ್ರೇಕ್ ವಿಂಡೋ ಗ್ಲಾಸ್ ಅಂತ. ಅದ್ರೊಳಗಿಂದ ಗ್ಲಾಸ್ ಬ್ರೇಕ್ ಮಾಡಿ ಹ್ಯಾಮರ್ ತೊಗೊಂಡು ಇಲ್ಲೇ ಕರೆಕ್ಟ್ ಇಲ್ಲಿ ಹೊಡೆದ್ರಿ ಅಂದ್ರೆ ಪೂರ್ತಿ ಗ್ಲಾಸ ಹೊಡಿತೈತೆ. ಯಾಕಂದ್ರೆ ಈ ಗ್ಲಾಸಿನ ಬ್ರೇಕ್ ಪಾಯಿಂಟ್ ಇಲ್ಲೇ ಇರ್ತೈತಿ. ಅದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 1 ಆಲ್ಮೋಸ್ಟ್ ಅಲ್ಲಿ ಟ್ರೈನ್ ಒಂದೇ ಭಾರತ್ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಹಾಕ್ತಾರೆ. ಯಾಕಂದ್ರೆ ಪ್ರಿಯಾರಿಟಿ ಬೇಸಿಸ್ ಮ್ಯಾಗ ರನ್ ಆಗಿರ್ತೈತೆ. ಅದಕ್ಕೆ ಇಲ್ಲಿಂದ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಆಗ್ತಾರೆ ಅನ್ಸತ್ತೆ. ನೋಡೋಣ ಬರ್ರಿ ನನ್ನ ಸೀಟ್ನಾಗ ಯಾರು ಬರ್ತಾರೋ ಏನು ಮಾಡ್ತಾರೋ ಅಂತ. ಬಂದ್ರೆ ನಾವು ಸರಳ ಸೀಟ್ ಬಿಟ್ಟು ಕೊಡಬೇಕು. ಭಾರತೀಯ ರೈಲ್ವೆ 17 ಮಿನಿಟ್ಸ್ ಜಲ್ದಿನ ಬಂದಾನ.
ಅಂದ್ರೆ ಹೆಚ್ಚು ಕಡಿಮೆ 20 ಮಿನಿಟ್ಸ್ ಇಲ್ಲಿ ಸ್ಟಾಪ್ ಆಗುತ್ತೆ ಟ್ರೈನ್. ಬರೀ ಆರಾಮ್ 20 ಮಿನಿಟ್ಸ್ ಅಲ್ಲ, ಬರೀ 15 ಮಿನಿಟ್ಸ್ ಅಷ್ಟೇ ಸ್ಟಾಪ್ ಆಗುತ್ತೆ. ಅಫಿಷಿಯಲ್ ಹಾಲ್ಟ್ ಇದ್ದಿದ್ದು ಬರೀ 2 ನಿಮಿಷ ಇತ್ತು, ಸ್ವಲ್ಪ ಜಲ್ದಿ ಬಂದಿರೋದ್ರಿಂದ 15 ಮಿನಿಟ್ಸ್ ಹಾಲ್ಟ್ ಇರ್ತೈತಿ. ಬರೀ ಹೊರಗೆ ಫ್ರೆಶ್ ಏರ್ ತೊಗೊಂಬರ್ಮ, ಎ ಸಿ ಒಳಗೆ ಕುಂತು ಪೂರ ತಂಡ ಇರ್ತೈತಿ. ಡೋರ್ಸ್ ಓಪನ್ ಆಗೈತಿ. ಟ್ರೈನ್ ಇಲ್ಲಿ 15 ಮಿನಿಟ್ಸ್ ಸ್ಟಾಪ್ ಅದ, ಯಾಕಂದ್ರೆ ಜಲ್ದಿ ಬಂದಾನ ಅದ್ರ ಸಂಬಂಧ. ನೋಡ್ರಿ ಈಗ ವ್ಯೂ ಭಾರಿ ಕಾಣಾಗತೈತಿ ವಂದೇ ಭಾರತಿಂದ. ಒಳಗೆಲ್ಲ ಪೂರ ಕೋಲ್ಡ, ಹೊರಗೆಲ್ಲ ಪೂರ ಹಾಟ. ಇಲ್ಲಿ ನೋಡ್ರಿ ವಂದೇ ಭಾರತಿನ ಗ್ಲಾಸ್ ಆಲ್ರೆಡಿ ಬ್ರೇಕ್ ಆಗೈತಿ. ಇದು ಇವತ್ತು ಬ್ರೇಕ್ ಆಗಿಲ್ಲ, ಇನಾಗ್ರಲ್ ರನ್ ದಿವಸನ ಬ್ರೇಕ್ ಆಗಿತ್ತಿದ್ದ. ನಾ ಅಬ್ಸರ್ವ್ ಮಾಡಿದ್ನಿ, ಆಲ್ರೆಡಿ ಬ್ರೇಕ್ ಆಗೈತೆ ನೋಡ್ರಿ ವಂದೇ ಭಾರತಿನ ಗ್ಲಾಸ್. ನೋಡ್ರಿ ನೈಟ್ ಡಿನ್ನರ್ ಸೆಟ್ ಮಾಡಕತ್ತಾರ. ಬಟ್ ಇಲ್ಲಿ ಇಂಡಿಯನ್ ರೈಲ್ವೇಸ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಐತಿ, ಆದ್ರೆ ವಂದೇ ಭಾರತದ ಇದ್ರ ದಿನ ರೆಡಿ ಆಗಿಲ್ಲ. ಕೇಟ್ರಿಂಗ್ ಇದ ಇವತ್ತೇ ಅಂದ್ರೆ ಕಮರ್ಷಿಯಲ್ ರನ್ ಇರೋದ್ರಿಂದ ತೇಜಸ್ ಇದ್ದ ಹಾಕಿ ಕೊಡಾಕತ್ತಾರ ಪೇಪರ್ಸ್. ಅನಂತಪುರಂ ಡಿಪಾರ್ಟ್ ಆದೀವಿ, ಟುವರ್ಡ್ಸ್ ಗುಂತ್ಕಲ್ ಹೊಂಟಿವೀಗ. ಈ ಟ್ರೈನಾಗ ಒಂದು ಇನ್ಸಿಡೆಂಟ್ ಆಯ್ತು. ಅದು ಏನು ಇನ್ಸಿಡೆಂಟ್ ಅಂತ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ನೋಡ್ರಿ ಅನಂತಪುರಂ ಜಂಕ್ಷನ್ದಾಗ ಡೋರ್ ಕ್ಲೋಸ್ ಆಗನ ಒಮ್ಮೆ ವಂದೇ ಭಾರತಿಂದ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಬಿದ್ದತಿ. ಕೆಳಗೆ ಯಾರು ಇದ್ರೆ ಗ್ಯಾರಂಟಿ ತಲೆ ಹೊಡಿದ. ಮೋಸ್ಟ್ಲಿ ಅದನ್ನ ಲಾಕ್ ಮಾಡಿಲ್ಲ ಅನ್ಸತ್ತೆ, ಇಲ್ಲ ಲಾಕ್ ಹೊಡೆದೈತೆ ಅವನು. ಇಮಿಡಿಯೇಟ್ಲಿ ಬಂದು ಸೆಟ್ ಮಾಡಕತ್ತಿರದ್ನ. ಬಾಗಿಲುಗಳು ಮುಚ್ಚುತ್ತಿವೆ. ನೆಕ್ಸ್ಟ್ ಒಮ್ಮೆ ಏನು ಗುಂತಕಲ್ ಜಂಕ್ಷನ್. ಬರೀ ಒಮ್ಮೆ ನಾ ಏನು ಗುಂತಕಲ್ದಾಗ ಸಿಗ್ತೀನಿ, ಏನು ತೋರ್ಸಂಗಿಲ್ಲ ಇಲ್ಲಿ. ನೋಡ್ರಿ ಬ್ಯೂಟಿಫುಲ್ ಸನ್ಸೆಟ್ ಟುವರ್ಡ್ಸ್ ಗುಂತಕಲ್ ಜಂಕ್ಷನ್. ಬರ್ರಿ ಟ್ರೈನಿಗೆ ಗುಂತಕಲ್ ಜಂಕ್ಷನ್ಗೆ ಬಂತ. 7 ಗಂಟೆಗೆ ಬರಬೇಕಿತ್ತು, 6:48ಕ್ಕೆ ಬಂದಾನ. ಅಂದ್ರೆ ಇಲ್ಲೊಂದು 10 ಮಿನಿಟ್ಸ್ ನಿಂದಿರ್ತೈತಿ. ಇಲ್ಲಿ 2 ನಿಮಿಷ ಅಷ್ಟೇ ಅಫಿಷಿಯಲ್ ಹಾಲ್ಟ್ ಅದ. ನೋಡ್ರಿ 6:49 ಆಗತ್ತದ ಟೈಮ್. 7:02ಕ್ಕೆ ಡಿಪಾರ್ಟ್ ಅದ ಇದು. ಗುಂತಕಲ್ ಜಂಕ್ಷನ್ ಬಗ್ಗೆ ನಾನು ಹೇಳಿನಿ ಹೋದ ವಿಡಿಯೋದಾಗ. ಒಂದು ಲೈನ್ ಈ ಕಡೆ ಗದಗ್ ಮ್ಯಾಗ ಹುಬ್ಳಿ, ಒಂದು ಲೈನ್ ಸೀದಾ ಕಲಬುರ್ಗಿ, ವಾಪಸ್ ಒಂದು ಲೈನ್ ಉಲ್ಟಾ ಈ ಕಡೆ ಯಲಹಂಕ ಕಡೆ ಹೋಗುತ್ತಾ. ಇನ್ನೊಂದು ಲೈನ್ ಗೂಟಿ ಕಡೆ ಹೋಗುತ್ತಿದ. ಗುಂತಕಲ್ ಜಂಕ್ಷನ್ ಗೂಟಿ ಎರಡೂ ನಿಯರ್ ಬೈ ಅದಾವ ಇವು. ನೋಡ್ರಿ ಟ್ರೈನಿಗೆ ಗುಂತಕಲ್ ಕರಾವ ಆಗೈತಿ. ಗುಂತಕಲ್ ಜಂಕ್ಷನ್ಗೆ 10 ಮಿನಿಟ್ಸಲ್ಲಿ ಹಾಲ್ಟ್ ಅದ, ಯಾಕಂದ್ರೆ 10 ನಿಮಿಷ ಮುಂಚೆನೇ ಬಂದಾನ. ಟೈಮ್ ಭಾಳ ರೆಡ್ಯೂಸ್ ಮಾಡ್ಬೋದಿತ್ತು, ರೆಡ್ಯೂಸ್ ಮಾಡಿಲ್ಲ. ಜರ್ನಿ ಬರ್ತಾ ಭಾಳ ಅಂದ್ರೆ ಭಾಳ ಬೇಸರ ಆಗಕತ್ತೈತಿ. 8 ಮಾಡಕತ್ತೀನಿ ಈ ಹೈ ಸ್ಪೀಡ್ ಟ್ರೈನ್ ಎಲ್ಲ. ಯಾಕಂದ್ರೆ ಕುಂತು ಜರ್ನಿ ಮಾಡಕ್ಕೆ ಮ್ಯಾಕ್ಸಿಮಮ್ 5-6 ಅವರ್ ಅಷ್ಟೇ ಇದು 8 ಅವರ್ ಗಂಟ್ಲೆ ಹೋಗ್ಕ. ನೀವು 3ಕ್ಕೆ ಬಿಟ್ಟು ರಾತ್ರಿ 11 ಅಂದ್ರೆ ಎಷ್ಟಾಯ್ತು ನೋಡ್ರಿಲ್ಲ. 8.5 ತಾಸು ಜರ್ನಿ ಕುಂತು ಮಾಡೋದಂದ್ರೆ ಭಾಳ ಬೇಸರ ಆಗೈತಿ. 8.5 ತಾಸು ಕೂತು ಜರ್ನಿ ಮಾಡೋಕೆ ಆಗೋದಿಲ್ಲ. ಈಗ ಗುಂತಕಲ್ ಜಂಕ್ಷನ್ಗೆ ಬರೋಣ ಬೇಸರ ಆಗೈತಿ. ಏನರ ಸ್ಪೀಡ್ ಕ್ಯಾಪ್ಚರ್ ಮಾಡಿ ಇದ್ರದ್ದು 1-1.5 ತಾಸು ರೆಡ್ಯೂಸ್ ಮಾಡಿ 6-7 ತಾಸು ಮಾಡಿದ್ರೆ ಭಾರಿ ಆಕತ್ತಿದ. ಸಕ್ಸಸ್ ಆಕ ಟ್ರೈನ್. ಒಂದು ಕೋಚ್ನಾಗ ಅಷ್ಟೇ 10 ಜನ 15 ಜನ ಅಷ್ಟೇ ಅದಾರ, ಜಾಸ್ತಿ ಏನಿಲ್ಲ. ಗುಂತಕಲ್ಲಿಂದ ಭಾಳ ಜನ ಬೋರ್ಡ್ ಆಗಾಕತ್ತಿಲ್ಲ. ಇಲ್ಲೇ ನೋಡ್ರಿ ಗುಂತಕಲ್ ಜಂಕ್ಷನ್ದಾಗ ನೈಟ್ ಡಿನ್ನರ್ ಬೋರ್ಡ್ ಮಾಡ್ತಾರೆ ಈ ಟ್ರೈನಿಗೆ. ಅಂದರೆ ಪ್ಯಾಂಟ್ರಿಗೆ ಹಾಕ್ತಾರೆ ನೈಟ್ ಡಿನ್ನರ್. ನೋಡ್ರಿ ಸೆಕ್ಯೂರಿಟಿಗೆ ಸ್ವಿಫ್ಟ್ ಹಾಕ್ತಂದಾರ. ಕೋಚ್ನಾಗ ಒಳಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಾಕತ್ತಾರ. ನೋಡ್ರಿ ಗುಂತಕಲ್ ಜಂಕ್ಷನ್ದಾಗ ನೈಟ್ ಡಿನ್ನರ್ ಬೋರ್ಡ್ ಮಾಡಿದ್ರು. ಇದು ಪ್ಯಾಂಟ್ರಿ ಇಲ್ಲ, ಸೈಡ್ ಪ್ಯಾಂಟ್ರಿ ಅದ. ಹೊರಗಿಂತ ತೊಗೊಂಬಂದು ಹಾಕ್ತಾರೆ ಇದಕ್ಕೆ. ಯಾಕೆ ಕೇಟ್ರಸ್ತಾರ ಸರ್ವ್ ಮಾಡಾಕ್ತಾರೆ ತೋರಿಸ್ತೀನಿ ಬರ್ರಿ. ಟೈಮ್ ಆಗಾಗತ್ತೈತಿ 7 ಗಂಟೆ 4 ನಿಮಿಷ. ಏನೋ ಡೋರ್ ಕ್ಲೋಸ್ ಆಗಿಲ್ಲ. 4 ಮಿನಿಟ್ಸ್ ಲೇಟಾಗೆ ಇಲ್ಲ, ಇನ್ನೊಂದು ನಿಮಿಷ ಲೇಟಾಗಿ ಡಿಪಾರ್ಚರ್ ಹಾಕೋಣ ಅನ್ಸುತ್ತೆ. ಪ್ಯಾಂಟ್ರಿಗೆ ಫುಡ್ ಎಲ್ಲ ಲೋಡ್ ಮಾಡ್ಯಾರ, ಬಟ್ ಏನು ರೀಸನ್ ಗೊತ್ತಿಲ್ಲ. ಅದೇ ಹೇಳಿದಂಗೆ ಏನಾರ ಟೆಕ್ನಿಕಲ್ ಗ್ಲಿಚಸ್ ಇರ್ತಾವ. ಟ್ರ್ಯಾಕ್ ಮೂಮೆಂಟ್, ಸಿಗ್ನಲಿಂಗ್, ಅರೈವಲ್, ಡಿಪಾರ್ಚರ್ ಅವನ್ನೆಲ್ಲ ಮೇಂಟೈನ್ ಮಾಡಿ ಸ್ವಲ್ಪ ಡಿಲೇ ಆಗುತ್ತೆ. ಡೋರ್ ಕ್ಲೋಸ್ ಆದವು 5 ಮಿನಿಟ್ಸ್ ಡಿಲೇಗೆ. ಈ ಸತಿ ಕರೆಕ್ಟ್ ಕ್ಲೋಸ್ ಆಗೈತಿ, ಏನು ಮಿಸ್ಟೇಕ್ಸ್ ಆಗಿಲ್ಲ, ಕೆಳಗೂ ಬಿದ್ದಿಲ್ಲ. ಬರ್ರಿ ಇದು ಆದ ತಕ್ಷಣ ಗುಂತಕಲ್ ಆದ ತಕ್ಷಣ ನೆಕ್ಸ್ಟ್ 2 ಸ್ಟೇಷನ್, ಒಂದು ರಾಯಚೂರು, ಒಂದು ಮಂತ್ರಾಲಯ ರೋಡ. ನಾವು ವಾಡಿ ಅಂತ ಹೇಳಿದ್ದೆ, ಅದು ಬರೀ ಇನಾಗ್ರಲ್ ರನ್ನಾಗ ಅಷ್ಟೇ ಇತ್ತು. ಈಗ ವಾಡಿ ಜಂಕ್ಷನ್ಗೆ ಸ್ಟಾಪ್ ಇಲ್ಲ. ರಾಯಚೂರು ಮಂತ್ರಾಲಯ ಆದಿಂದ ಸೀದಾ ಕಲಬುರ್ಗಿ. ಎಷ್ಟೊತ್ತಿಗೆ ಹೋಗ್ತಾನೆ ನೋಡೋಣ. 7 ಗಂಟೆ 9 ನಿಮಿಷ ಆಗಾಗತ್ತೈತಿ.
ಗುಂತ್ಕಲ್ ಜಂಕ್ಷನ್ ಡಿಪಾರ್ಟ್ ಅದೇವಿ. 7ಕ್ಕೆ ಡಿಪಾರ್ಚರ್ ಇತ್ತು, 7:09ಕ್ಕೆ ಡಿಪಾರ್ಚರ್ ಆಗತ್ತೆ. ನಾವು 9 ನಿಮಿಷ ಡಿಲೇ ಆಗಿ ಡಿಪಾರ್ಚರ. ಒಮ್ಮೆನು ಈಗ ಗುಂತ್ಕಲಾದಿಂದ ಡಿನ್ನರ್ ಸರ್ವ್ ಮಾಡ್ತಾರೆ. ಡಿನ್ನರ್ದಾಗ ಏನೇನು ಇರ್ತೈತೆ ತೋರಿಸ್ತೀನಿ ಬರ್ರಿ. ಒಂದೇ ಭಾರತ್ನಾಗ ಕರೆಂಟ್ ಹೋದು ಜೋಕ ಕರೆಂಟ್ ಬಂದು ನೋಡ್ರಿ, ಸೀರಿಯಸ್ ಆಗನ. ಗುಂತ್ಕಲ್ ಡಿಪಾರ್ಚರ್ ಆಯ್ತು. ಫುಡ್ ಸರ್ವ್ ಮಾಡಕತ್ರು. ಕೇಳ್ತಾರು, ಸೀಟ್ ನಂಬರ್ ಕೇಳಿ ಕೊಡ್ತಾರೆ. ಆ ಸೀಟ್ ನಂಬರ್ ಬೇರೆ ಕಡೆ ಕೂತಿದ್ಕ ಇದು ಮೊಸರು ಹ್ಯಾಟ್ಸನ್ ಕಾರ್ಡ ಸ್ಟಾರ್ಟಿಂಗ ಮೊಸರಿಂದ ಸ್ಟಾರ್ಟ್ ಮಾಡ್ಯಾರ. ನೋಡಂಬರ್ ಎಲ್ಲಿಗೆ ಹೋಗಿ ಹೆಂಡಕತ್ತಿ ನೋಡ್ರಿ. ನೆಕ್ಸ್ಟ್ ಸ್ಟೇಷನ್ ಅನೌನ್ಸ್ ಆತ. ನಾವು ಉಲ್ಟಾ ಹೇಳಿದ್ದೆ, ರಾಯಚೂರು ಆದ್ಮ್ಯಾಗ ಮಂತ್ರಾಲಯ ಅಂತ ಹೇಳಿದೆ. ಇಲ್ಲ, ಮಂತ್ರಾಲಯ ರೋಡ್ ಆದ್ಮ್ಯಾಗ ರಾಯಚೂರು ಬರುತ್ತೆ. ಯಾಕಂದ್ರೆ ನಾ ಇನಾಗ್ರಲ್ ರನ್ ಮಾಡಿದ್ದೀನಿಲ್ಲ, ಇನಾಗ್ರಲ್ ಗುಂಗುನಾಗ ಅದೇನೆ. ಇದು ಕಮರ್ಷಿಯಲ್ಗೆ ಬಂದೀನಿ. ಈಗ ಫಸ್ಟ್ ಮಂತ್ರಾಲಯ ರೋಡ, ಆಮೇಲೆ ರಾಯಚೂರು. ನೀವು ನಂದು ಇನಾಗ್ರಲ್ ಜರ್ನಿ ನೋಡಿದ್ರೆ ಗೊತ್ತಾಗತ್ತೆ. ಗುಂತ್ಕಲ್ಲಿಂದ ವಾಡಿತನ 130 km/h ಲೈನ್ ಓಪನ್ ಅದ. ಬಟ್ ಆದ್ರೂ ಸ್ಲೋನ್ ಅದ ಸ್ಪೀಡ್. ಅದ್ರೊಳಗೆ ಅವರು 130 ಪ್ರೊಸೀಡ್ ಅಂದಿದ್ದು ಕೇಳಿಸಿ ನಿಮಗೂ. ಇಲ್ಲಿ ನೋಡ್ರಿ 130 ಇಲ್ಲ, ಬರೀ 30 ಅದ ಸ್ಪೀಡ. ನೋಡ್ರಿ ಈಗ ಫುಡ್ ಸರ್ವ್ ಮಾಡಿದ್ರು. ಏನೇನೈತೆ ಅಂತೇಳಿ ಓಪನ್ ಮಾಡಿ ತೋರಿಸ್ತೀನಿ ತಡ್ರಿ. ನೋಡ್ರಿ ಗುಂತ್ಕಲ್ ಡಿಪಾರ್ಟ್ ಆಗಿ 30 ಕಿಲೋಮೀಟರ್ಸ್ ಆಗಿತ್ತು. 130ಗೆ ಒಂದು ಟ್ರೈನ, ಹಂಗೆ ಅನ್ಸಂಗೆ ಇಲ್ಲ. 130ಗೆ ಐತಂತ. ಗುಂತ್ಕಲ್ ಟು ವಾಡಿತನ 130ಗೆ ಓಪನ್ ಐತೆ ಲೈನ. ಇನ್ನು ಪೂರ್ತಿ 130ನ ಹೋಗೋಣ. ಡಿಸ್ಪ್ಲೇದಾಗ ಸ್ಪೀಡ್ ನೋಡ್ಬೋದು. 128, 129, 130. ಹೊರಗಡೆ ತೋರಿಸ್ತೀನಿ ಬರ್ರಿ. ಹೊರಗಡೆ ಪೂರ ಡಾರ್ಕ್ ಅದ, ಏನು ವ್ಯೂಸ್ ಕಾಣಂಗಿಲ್ಲ. ಯಾವ್ದಾರು ಸ್ಟೇಷನ್ ಬಂದ್ರೆ ತೋರಿಸ್ತೀನಿ ನಾನು. ನೋಡ್ರಿ ಡಿನ್ನರ್ನಾಗ ಏನೈತಂದ್ರೆ 2 ಚಪಾತಿ, ಗೀ ರೈಸ, ದಾಲ, ಪನ್ನೀರ, ಮಿಕ್ಸ್ ವೆಜ್ಜಸ್ ಐತಿ. 1 ಕರ್ಡ್ ಕೊಟ್ಟಾರು. ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ನಿಮ್ಗೆ ಹೆಂಗದ ಅಂತ. ಅಲ್ಲಿ ಲೈಟ್ ಸರಿ ಇದ್ದಿದ್ದಿಲ್ಲ, ಅದಕ್ಕೆ ಆ ಕಡೆ ಇಟ್ಕೊಂಡಿದ್ದೆ ಟ್ರೇ. ಸರಿ, ಒಂದೊಂದು ಊಟ ಶುರು ಮಾಡೋಣ. ಫಸ್ಟ್ ದಾಲ್ ಪೂರ ತಿಕ್ಕೈತಿ. ದಾಲ್ ಸಾಲ್ಟ್ ಜಾಸ್ತಿ ಆಗೈತಿ, ತಿಕ್ಕದ. ಇದು ಪನ್ನೀರ, ಇದು ಪನ್ನೀರ್ ಗ್ರೇವಿ. ಸೇಮ್ ಇನಾಗ್ರಲ್ನಾಗ ಹೆಂಗಿತ್ತಲ್ಲ ಹಂಗೆ ಫುಲ್ ಮಸಾಲೆ. ಮಿಕ್ಸ್ ವೆಜ್. ಟ್ರೈನ್ 130 ಮ್ಯಾಲೆ ಹೊಂಟಿರೋದ್ರಿಂದ ಶೇಕ್ ಆಗತ್ತೆ ಸ್ವಲ್ಪ. ಮಿಕ್ಸ್ ವೆಜ್ ಓಕೆ. ಮಿಕ್ಸ್ ವೆಜ್ನಾಗ ಕ್ಯಾರೆಟ, ಬಟಾಟಿ, ಬೀನ್ಸ್ ಐತಿ. ಇದು ಗೀ ರೈಸ್ ಅಂತ. ನಾರ್ಮಲ್ ಪಲಾವ್ ಇದ್ದಂಗೆ ಐತಿ. ಇದು ಕರ್ಡ. ಬರೀ ಕಂಪ್ಲೀಟ್ ಖಾಲಿ ಮಾಡಿ ಊಟ ಆಯಿತು. ಅನ್ನಕ್ಕೆ ಬೆಲೆ ಕೊಡಬೇಕು. 100% ಹೇಳ್ತೀನಿ, ಫುಡ್ ಒಟ್ಟು ಸರಿ ಇಲ್ಲ. ಯಾರ ಈ ಟ್ರೈನ್ಯಾಗ ಟ್ರಾವೆಲ್ ಮಾಡ್ಬೇಕನ್ನೋರು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ಅಷ್ಟೇ ಊಟ ಮಾಡಿರಿ. ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಹೊಟ್ಟೆ ಖಾಲಿ ಇಟ್ಕೊಂಬಂದು ಊಟ ಮಾಡ್ತೀನಿ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಷ್ಟು ಕೆಟ್ಟ ಅನ್ಸುತ್ತಲ್ಲ, ನಿಮ್ಗೆ ಡೋರು ಓಪನ್ ಆಗಂಗಿಲ್ಲ, ಊಟನೂ ಸಿಗಂಗಿಲ್ಲ, ಹೊಟ್ಟೆನೂ ತುಂಬಂಗಿಲ್ಲ, ಉಪವಾಸ ಹೋಗೋದಾಕತ್ತೆ. ಇದು ಹಾನೆಸ್ಟ್ ರಿವ್ಯೂವ. ನಾನು ಕೇಳಿದ್ರೆ ನೀವು ಟ್ರೈನಾಗ ಕ್ಯಾಟ್ರಿಂಗ್ ಸರ್ವಿಸ್ ಆಪ್ಟ್ ಮಾಡಬೇಡ್ರಿ. ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಅಷ್ಟೇ ತೊಗೋತಿದ್ರೆ ತೊಗೋರಿ, ಹೆಂಗಿರ್ತದಂತ ಟೇಸ್ಟ್ ಮಾಡೋಕ್ಕೆ. ಊಟ ಆಯಿತು. ಟ್ರೈನ್ ಇನ್ನೇನು ನಿಯರ್ ಮಂತ್ರಾಲಯ ರೋಡ್ ಐತಿ. ಗುಂತ್ಕಲ್ 30 ಕಿಲೋಮೀಟ್ರ್ ಆದ್ಮೇಲೆ 130 ಇದ್ದವ್ರು ಈಗ 130ನೇ ಅದಾರ. 131, 132 ತನಕ ರೀಚ್ ಮಾಡಿದ್ರು. ಈಗ 128 ಆಗತ್ತೆ. ಕರ್ವ್ ಇದ್ದಲ್ಲಿ ಸ್ವಲ್ಪ ಸ್ಪೀಡ್ ರೆಡ್ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ನಾರ್ಮಲ್ 130, 131, 132. ಇನ್ನೊಂದು 10 ಮಿನಿಟ್ಸ ಮಂತ್ರಾಲಯ ರೋಡ್ ಸ್ಟೇಷನ್ನಾಗ ಇರ್ತೀವಿ. ಒಮ್ಮೆ ಅಲ್ಲೇ ಬಂದು ತೋರಿಸ್ತೀವಿ ಬರ್ರಿ. ಊಟ ಆದ್ಮೇಲೆ ಡೆಸರ್ಟ್ ಇರುತ್ತೆ. ಡೆಸರ್ಟ್ನಾಗ ಏನು ಕೊಡ್ತಾರಂತ ಗೊತ್ತಿಲ್ಲ, ಕೊಡ್ದಿಂದ ತೋರಿಸ್ತೀನಿ ಬರ್ರಿ. ಡೆಸರ್ಟ್ನಾಗ ಐಸ್ ಕ್ರೀಮ್ ಇತ್ತು.
ಸ್ವೀಟ್ಸರ ಇರ್ತೈತಿ, ಇಲ್ಲ ಐಸ್ ಕ್ರೀಮರ ಇರ್ತೈತಿ. ಇದು ಐಸ್ ಕ್ರೀಮ ಫ್ರೋಝನ್ ಸ್ವೀಟ್ ಅಲ್ಲ, ಯಾಕಂದ್ರೆ ಅರುಣ್ ಐಸ್ ಕ್ರೀಮ್ಸ್ ಐತೆ ನೋಡ್ರಿ. ಐಸ್ ಕ್ರೀಮ್ ಕಂಪ್ನಿಗತ್ತೇ ಫ್ರೋಝನ್ ಸ್ವೀಟ್ ಕೊಡ್ತಾರೆ. ಬಟ್ ಇದು ರಿಯಲ್ ಐಸ್ ಕ್ರೀಮ, ಮೇಡ್ ವಿತ್ ಮಿಲ್ಕ್, ಶುಗರ. ಎಲ್ಲರೂ ತಿಂದು ರಿವ್ಯೂ ಮಾಡೋದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲರೂ ಅರುಣ್ ಐಸ್ ಕ್ರೀಮ್ ತಿಂದಿರ್ತೀರಿ. ಬರೀನ ಮಿಲ್ಕಿ ಫ್ಯಾಂಟಾಸಿ ಅಂತದ. ಯಾವ ಫ್ಲೇವರ್ ಇದು? ವೆನಿಲಾ ಅನ್ಕೊತೀನಿ, ಬಟ್ ತೋರಿಸ್ತೀನಿ. ಐಸ್ ಕ್ರೀಮ್ನಾಗ ಯಾವ ಫ್ಲೇವರ್ ಅಂತ ಬರ್ತಿದ್ದಿಲ್ಲ, ವೆನಿಲಾನ ಅದ. ಸ್ವಲ್ಪ ಬಟರ್ ಸ್ಕಾಚ್ ಆ್ಯಡ್ ಮಾಡ್ಯಾರ, ಬಟರ್ ಸ್ಕಾಚ್ ಫ್ಲೇವರ್ ಆ್ಯಡ್ ಮಾಡ್ಯಾರ ಅಷ್ಟೇ. ಚಲೋ ಅದ. ಬರೀ ಮಂತ್ರಾಲಯ ರೋಡು ಬಂತು, ಹಿಂದಿಂದ ಕೆಳಗೆ ಸಿಗ್ತೀನಿ. ಟ್ರೈನ್ ಈಗ ಮಂತ್ರಾಲಯಂ ರೋಡಿಗೆ ಬಂದೈತಿ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬರೋವ್ರಿಗೆ ಬೆಸ್ಟ್ ಮೋಡ್ ಈಗ. ಯಾಕಂದ್ರೆ ನೀವು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಬಿಟ್ಟರೆ 8 ಗಂಟೆಗೆ ಸೀದಾ ಇಲ್ಲಿ ಮಂತ್ರಾಲಯದಾಗ ಇರ್ತೀರಿ. ಬಂದು ಒಂದಿನ ಇಲ್ಲಿ ಹಾಲ್ಟ್ ಮಾಡಿಕೊಂಡು ಬೆಳಗ್ಗೆ ದರ್ಶನ ತೊಗೊಂಡು ವಾಪಸ್ ರಿಟರ್ನ್ ಟ್ರೈನ್ 7 ಗಂಟೆಗೆ ಬರುತ್ತೆ. ನೀವು 7 ಗಂಟೆ ಅಂದ್ರೆ ಮತ್ತೆ 7 ಗಂಟೆದಾಗ ಹತ್ತಿದ್ರೆ ಮಧ್ಯಾಹ್ನ ಅನ್ಕೊಡೋದ ಬೆಂಗಳೂರು 12:30 1 ಗಂಟೆ ಅನ್ಕೊಡೋದ ಬೆಂಗಳೂರಾಗಿರ್ತೀರಿ. ಬೆಂಗಳೂರಿಂತ ಮಂತ್ರಾಲಯಕ್ಕೆ ಬರೋರಿಗೆ, ಮಂತ್ರಾಲಯಂತ್ರ ಬೆಂಗಳೂರಿಗೆ ಬರೋರಿಗೆ ಇದೊಂದು ಟ್ರೈನ್ ಮಾತ್ರ ಸಕ್ಸಸ್ಫುಲಿ ಅನುಕೂಲ ಆಕತ್ತೆ. ಯಾಕಂದ್ರೆ ಇದು ಫಾಸ್ಟ್ ಬರ್ತೈತೆ. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಹತ್ತಿರ 8 ಗಂಟೆ ಅಂದ್ರೆ ಸೀದಾ ಮಂತ್ರಾಲಯ ರೋಡ್ನಾಗ. ಟ್ರೈನ್ ಇಲ್ಲಿ 7 ನಿಮಿಷ ಮುಂಚೆ ಬಂದೈತಿ. 8:18ಕ್ಕೆ ಬರಬೇಕಿತ್ತು, 8:13ಕ್ಕೆ ಬಂದಾನ. ಇಲ್ಲಿ 7 ನಿಮಿಷ ನಿಂದಿರ್ತಾನ. 8:20ಕ್ಕೆ ಡಿಪಾರ್ಚರ್ ಅದ ಇದ್ರದ. ನೋಡ್ರಿ ಇಲ್ಲಿ ಜಾಸ್ತಿ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳ ಟೆಂಪಲ್ಗೆ ಹೋಗಕ್ಕೆ ಬರಕ್ಕೆ ಫ್ಯಾಮಿಲಿನ ಜಾಸ್ತಿ ಬರ್ತಾರೆ. ಒಳ್ಳೇದು. ಇದೊಂದು ಪ್ಲಾಟ್ಫಾರ್ಮ್ ವರ್ಕ್ ನಡೆಯಾಕತೈತಿ. ಮೇ ಬಿ ಇದು ಅಮೃತ್ ಭಾರತ್ ಇದ್ರೊಳಗೆ ನಡೆಯಾಕ್ತಿರ್ಬೇಕು ಪ್ಲಾಟ್ಫಾರ್ಮ್ ವರ್ಕ್. ನೋಡ್ರಿ ಕೋಚ್ ಅಟೆಂಡೆನ್ಸ್ ಎಲ್ಲ AC ಟೆಂಪ್ರೇಚರ್ ಚೆಕ್ ಮಾಡಕತ್ತಾರ. AC ಟೆಂಪ್ರೇಚರ್ ಚೆಕ್ ಮಾಡ್ತಾರೆ ಪ್ರತಿ ಸರಿ. ಟ್ರೈನ್ ಮಂತ್ರಾಲಯ ರೋಡ್ ಡಿಪಾರ್ಟ್ ಆಗೈತಿ. ನೆಕ್ಸ್ಟ್ ಸ್ಟೇಷನ್ ರಾಯಚೂರು. 99 km/h 20 ಕಿಲೋಮೀಟರ್ಸ್ ಅಷ್ಟೇ ಅದ. ಇನ್ನೊಂದು 10-15 ಮಿನಿಟ್ಸಿಗೆ ರಾಯಚೂರು ಬರ್ತಾನೆ. ರಾಯಚೂರು ಜಂಕ್ಷನ್ ಅದ, ಅಲ್ಲೇ ಬಂದು ಸಿಗ್ತೀನಿ ಬರ್ರಿ. ನೋಡ್ರಿ ಟ್ರೈನಿಗೆ ರಾಯಚೂರಿಗೆ ಬಂತ. 8:45ಕ್ಕೆ ಬರಬೇಕಿತ್ತು, 8:47 ಆಗತೈತಿ. 3 ನಿಮಿಷ ಡಿಲೇ ಬಂದಾನ. 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ್ ಐತಿಲ್ಲೇ. ಆದರೆ ಸಾಧ್ಯ ಆದರೆ ಕೆಳಗಡೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಇನ್ನು ರಾಯಚೂರಾಗನ ಸೀದಾ ಒಮ್ಮೆ ಲಾಸ್ಟ್ ಸ್ಟಾಪ್ ಕಲಬುರ್ಗಿ. ನಾ ಇನ್ ಬಿಟ್ವೀನ್ ಮಿಡಲ್ ವಾಡಿಗೆ ಐತೆ ಅಂತ ಮಾಡಿದ್ನಿ, ವಾಡಿಗಿಲ್ಲ. ಮೇ ಬಿ ಟೆಕ್ನಿಕಲ್ ಕೊಡ್ಬೋದು, ಕಮರ್ಷಿಯಲ್ ಅಂತೂ ಇಲ್ಲ. ನೋಡ್ರಿ ಇದು ರಾಯಚೂರು ಜಂಕ್ಷನ್. ಇಲ್ಲಿ 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ್ ಐತಿ. ಟ್ರೈನ್ ಡಿಲೇ ಇರೋದ್ರಿಂದ ಜಲ್ದಿನೇ ಕ್ಲೋಸ್ ಆಗತ್ತೆ ಅನ್ಸತ್ತೆ. ಇದು ಈ ಟ್ರೈನಿಂದ ಸೆಕೆಂಡ್ ಲಾಸ್ಟ್ ಸ್ಟಾಪ್. ಇದಾಗನೇ ಸೀದಾ ಕಲಬುರ್ಗಿ ಹೋಗ್ಕಾನಿನ. ಬರ್ರಿ ನಾ ಇನ್ನೊಮ್ಮೆ ಕಲಬುರ್ಗಿಯಾಗ ಸಿಗ್ತೀನಿ ನಿಮ್ಗೆ. ಬರ್ರಿ ಟ್ರೈನಿಗೆ ರಾಯಚೂರು ಡಿಪಾರ್ಟ್ ಆತ. ಬರೀ 2 ನಿಮಿಷ ಅಷ್ಟು ನಿಂತಿತ್ತ. ಇದ್ರ ನೆಕ್ಸ್ಟ್ ಸ್ಟಾಪ್ ಇನ್ನು ಒಮ್ಮೆ 143 ಕಿಲೋಮೀಟ್ರ ಕಲಬುರ್ಗಿ ಜಂಕ್ಷನ್. ಒಮ್ಮೆ ಕಲಬುರ್ಗಿ ಬಂದ ಮ್ಯಾಗ ಸಿಗ್ತೀನಿ ಬರ್ರಿ. ನೋಡ್ರಿ ಫೈನಲಿ ಕಲಬುರ್ಗಿಗೆ ಬಂದೀವಿ 1 ತಾಸು ಮುಂಚೆನ. ಎಲ್ಗತ್ತ ನಾಟಕ ಒಂದು ಗಾಡಿ ಟೋಟಲ್ 9 ತಾಸು ಇತ್ತು. 8 ತಾಸಿಗೆ ಕರ್ಕೊಂಬಂದಾನ. ಟ್ರೈನ್ ಪೂರ್ತಿ ನಿಂತ ಮ್ಯಾಗ ಇಳಿದ್ರೆ ಅಂತ ಹೇಳಕತ್ತಾರು. ಟೈಮ 10:29. ಟೈಮ್ ಆಗಾಕತ್ತೈತೆ 10:40. ಫೈನಲಿ ಕಲಬುರ್ಗಿ ರೀಚ್ ಆದೀವಿ. ಟೋಟಲ್ 8 ಅವರ್ ಜರ್ನಿ ಕವರ್ ಮಾಡಿದ್ದೀವಿ. ಇದ್ರ ಟೈಮಿಂಗ್ ರೀಚ್ ಆಗೋದಿತ್ತು 11:15, ಬಟ್ 10:40ಕ್ಕೆ ಬಂದದ ಗಾಡಿ. ನಿಮ್ಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ 8 ಅವರ್ 9 ಅವರ್ ಒಂದೇ ಭಾರತ್ನಾಗ ಕುಂತು ಟ್ರಾವೆಲ್ ಮಾಡೋದು ಸ್ವಲ್ಪ ಡಿಫಿಕಲ್ಟ. ಯಾಕಂದ್ರೆ 540 ಕಿಲೋಮೀಟ್ರಿಗೆ 8-9 ಅವರ್ ಆರಾಮ್ ಮಲ್ಕೊಂಡು ಬರ್ಬೋದು. ನಾನು ಕೇಳಿದರೆ 1-2 ತಾಸು ರೆಡ್ಯೂಸ್ ಮಾಡ್ಬೇಕಿದನ್ನ. ಮ್ಯಾಕ್ಸಿಮಮ್ 6.5 ಇಲ್ಲ 7 ಅವರ್ ಭಾಳ ಆಗ್ತಿದ್ದಕ್ಕೆ. ಇನ್ನು ಕೇಟ್ರಿಂಗ್ ವಿಚಾರಕ್ಕೆ ಬಂದ್ರೆ ನಾ ಫುಡ್ ಹೇಳಿದಂಗೆ ಎಲ್ಲ ಅಷ್ಟಕ್ಕಷ್ಟ. ನೀವು ಏನರ ಎಕ್ಸ್ಪೀರಿಯನ್ಸ್ ಮಾಡೋರಿದ್ರೆ ಅಷ್ಟೇ ಫುಡ್ ಆಫ್ ಮಾಡ್ಕೋರಿ ಕೇಟ್ರಿಂಗ್ದಾಗ. ಇಲ್ಲಾಂದ್ರೆ ಮಾಡಬೇಡ್ರಿ. ನೀವು ಹೊಟ್ಟೆ ತುಂಬ ತಿಂತೀನಿ ಅದು ಮಾಡ್ತೀನಿ ಅಂದ್ರೆ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಬಿಟ್ಟರೆ ಎಲ್ಲ ಒಳ್ಳೇದೈತೆ ಗಾಡಿ.
ಒಂದು ಸತಿ ಕಲಬುರ್ಗಿ ಅವ್ರು ಟ್ರೈ ಮಾಡಿ ನೋಡ್ರಿ. ಮಂತ್ರಾಲಯ ಬೆಂಗಳೂರಿಂದ ಮಂತ್ರಾಲಯವ್ರಿಗೆ ಬರೋಕ್ರು ಮಾತ್ರ ಭಾರಿ ಅನುಕೂಲ ಆಗ್ತಿದ್ದ. ನಾನು ಈ ಗಾಡಿಗೆ ಬೆಂಗಳೂರಿಂದ ಕಲಬುರ್ಗಿಗೆ ಪೇ ಮಾಡಿದ್ದ 1480 ರೂಪೀಸ್ ಪೇ ಮಾಡಿ ಟೋಟಲ. ಇದ್ರೊಳಗೆ ಕೇಟ್ರಿಂಗ್ ಚಾರ್ಜಸ್ ಇನ್ಕ್ಲೂಡ್ ಐತಿ. ನೀವು ಕೇಟ್ರಿಂಗ್ ಚಾರ್ಜಸ್ ಬೇಡ ಅಂದ್ರೆ 1150 ತನಕ ಚಾರ್ಜಸ್ ಆಕತಿ ಇದಕ್ಕೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬರ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.